ज्ञानाग्रशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। कृष्ण कृष्ण हरे कृष्ण। भगवद्गीता यथारूप अध्याय 9 ಶ್ಲೋಕ 25 ಆಗಿತ್ತು, 9.25 ಆಗಿತ್ತು. ಮತ್ತೆ ಅದನ್ನ ರಿಪೀಟ್ ಮಾಡೋದಿಲ್ಲ. ಶ್ಲೋಕ ಯಾಂತಿ ದೇವವ್ರತಾ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾನ್ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋಪಿ ಮಾಂ. ಕೃಷ್ಣ ಏನ್ ಹೇಳ್ತಾನೆ ಇಲ್ಲಿ, ತನ್ನನ್ನ ಭಕ್ತಿ ಮಾಡೋದನ್ನ ಬಿಟ್ಟು ನೀವು ಬೇರೆ ಬೇರೆ ಯಾರನ್ನಾದ್ರೂ ಭಕ್ತಿ ಮಾಡಿದ್ರೆ ನೀವು ಆ ಲೋಕಕ್ಕೆ ಹೋಗ್ತೀರಾ. ಯಾಂತಿ ದೇವವ್ರತಾನ್ ದೇವಾನ್, ಯಾರು ದೇವತೆಗಳನ್ನ ವ್ರತ ಮಾಡ್ತೀವಿ, ದೇವತೆಗಳನ್ನ ಪೂಜೆ ಮಾಡ್ತೀವಿ, ನಾವು ದೇವತೆ ಲೋಕಕ್ಕೆ ಹೋಗ್ತೀವಿ. ಯಾರು ಪಿತೃಗಳನ್ನ ಪೂಜೆ ಮಾಡ್ತೀವಿ, ಪಿತೃಲೋಕಕ್ಕೆ ಹೋಗ್ತೀವಿ. ಯಾರು ಭೂತಗಣಗಳನ್ನ ಭಕ್ತಿ ಮಾಡ್ತಾರೆ ಅವರು ಮತ್ತೆ ಭೂತ ಲೋಕಗಳಿಗೆ ಹೋಗ್ತಾರೆ. ಆದ್ರೆ ಯಾರು ನನ್ನನ್ನ ಭಕ್ತಿ ಮಾಡ್ತಾರೆ ಅವರು ನನ್ನ ಲೋಕಕ್ಕೆ ಬರ್ತಾರೆ. ಯಾಂತಿ ಮಧ್ಯಾಜಿನೋಪಿ ಮಾಂ. ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ, ಈಗ ಸೂರ್ಯ, ಚಂದ್ರ, ಅಗ್ನಿ, ವಾಯು, ವರುಣ ಎಷ್ಟೊಂದು ದೇವತೆಗಳಿದ್ದಾರೆ. ವೇದಗಳಲ್ಲಿ ಬಹುಮಟ್ಟಿಗೆ ಕರ್ಮಕಾಂಡಗಳನ್ನ ಹೇಳುತ್ತೆ. ಈಗ ಉದಾಹರಣೆಗೆ ವೇದಗಳಲ್ಲಿ ಒಂದು 100 ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಬಹುಮಟ್ಟಿಗೆ ಕರ್ಮಕಾಂಡ ಹೇಳುತ್ತೆ, ಸ್ವಲ್ಪ ಮಟ್ಟಿಗೆ ಕರ್ಮಕಾಂಡ ಹೇಳುತ್ತೆ, ಜ್ಞಾನಕಾಂಡ ಹೇಳುತ್ತೆ, ಸ್ವಲ್ಪ ಮಟ್ಟಿಗೆ ಉಪಾಸನ ಕಾಂಡ. ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. ಯಾರಿಗೆ ಅಜ್ಞಾತ ಸುಕೃತಿ ಇರುತ್ತೆ, ಕೃಪೆ ಇರುತ್ತೆ, ಅವ್ರು ಮಾತ್ರ ವೇದದಲ್ಲಿ ಭಗವಂತನನ್ನ ಹುಡುಕ್ತಾರೆ. ಯಾರು ಭಗವದ್ಗೀತೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ವೇದದಲ್ಲಿರುವಂತಹ ರಹಸ್ಯ ಭಾಗಗಳು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ವೇದದಲ್ಲಿ ಕೇವಲ ಕರ್ಮಕಾಂಡ ಮತ್ತೆ ಜ್ಞಾನಕಾಂಡದಲ್ಲಿ ಬಿದ್ದೋಗ್ತೀವಿ. ವೇದೈಷ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚಾಹಂ. ವೇದಾಂತದ ಕರ್ತೃ ಭಗವಂತ, ವೇದದ ರಹಸ್ಯ ಭಗವಂತ, ವೇದವನ್ನ ತಿಳಿದವನು, ತಿಳಿಯಬೇಕಾದ ಅಂಶ ಕೃಷ್ಣ. ಯಾರು ವೇದಗಳನ್ನ ಓದಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅವರು ಈ ಭೌತಿಕ ಜಗತ್ತಲ್ಲೇ ಉಳ್ಕೊಂಡ್ಬಿಡ್ತಾರೆ. ಇದು ರಹಸ್ಯ. ಅದಕ್ಕೆ ನಮಗೆ ಕರ್ಮಕಾಂಡ, ಜ್ಞಾನಕಾಂಡಕ್ಕ ಅಂಶಗಳಿಗೆ, ಕರ್ಮಕಾಂಡ ಮತ್ತೆ ಜ್ಞಾನಕಾಂಡಗಳಿಗೆ ಅತಿಯಾಗಿ ಅಂಟುಕೊಂಡು ನಾವು ಉಪಾಸನೆಯನ್ನ ಬಿಟ್ರೆ ನಾವು ಪತಿತ. ಅದಕ್ಕೆ ನಾವು ಯಾವಾಗ ಭಕ್ತಿ ಸಂಘಕ್ಕೆ ಬರ್ತೀವಿ ಅವಾಗ ನಮಗೆ ಉಪಾಸನ ಕಾಂಡದಲ್ಲಿ ರಹಸ್ಯ ಇದೆಯಲ್ಲ, ಆ ರಹಸ್ಯ ಮಾತ್ರ ನಾವು. ಉದಾಹರಣೆಗೆ ಈಗ KGF ಕೋಲಾರ್ ಗೋಲ್ಡ್ ಫೀಲ್ಡ್ ಅಲ್ಲಿ ಮೈನಿಂಗ್ ಮಾಡ್ತಾರೆ, ಚಿನ್ನ ತೆಗಿತಾರೆ. ಇವಾಗ ಇದೆ ಗೊತ್ತಿಲ್ಲ, 1 ಟನ್ ಮಣ್ಣು ತೆಗೆದ್ರೆ ಅವ್ರಿಗೆ 1 ಗ್ರಾಮ್ ಅಷ್ಟು ಚಿನ್ನ ಸಿಗ್ತಾ ಇದೆ. ಆದ್ರೆ ಅವ್ರಿಗೆ ಬೇಕಾಗಿದ್ದು 1 ಗ್ರಾಮ್ ಚಿನ್ನ, ನಮಗ್ ಬೇಕಾದ ಮಣ್ಣಲ್ಲ, ಚಿನ್ನ ಬೇಕು ನಮ್ಗೆ. ಆ 1 ಗ್ರಾಮ್ ಚಿನ್ನಕ್ಕೆ ಏನ್ ಮಾಡ್ತಾರೆ ಅವರು, 1 ಟನ್ ಮಣ್ಣನ್ನ ತೆಗಿತಾರೆ. ಹಾಗೆ ವೇದದಲ್ಲಿ ಬಹುಮಟ್ಟಿಗೆ ಕರ್ಮಕಾಂಡ ಇದೆ, ಅದರಲ್ಲಿ ನಮಗ್ ಬೇಕಾಗಿರುವಂತ ಉಪಾಸನ ಕಾಂಡವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ಭಕ್ತಿ ಸೇವೆ ಅಂತ ಹೇಳಿದ್ರು. ಉಪಾಸನ ನಮ್ಗೆ ಭಕ್ತಿ ರಸಾಮೃತ ಸಿಂಧು ಓದುವಾಗ ನಾನು ಬೆಳಿಗ್ಗೆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಶೇರ್ ಮಾಡಿದ್ದೆ, ಭಕ್ತಿ ಸೇವೆ ವಿಧಾನಗಳು. ಅದರಲ್ಲಿ ಈ ಸಲ ರೂಪ ಗೋಸ್ವಾಮಿ ಅವರು 64 ಅಂಗಗಳನ್ನ ಹೇಳ್ತಾರೆ, ಹೀಗೆ ಭಕ್ತಿ ಮಾಡ್ಬೇಕು ಅಂತ. ಆ 64 ಅಂಶಗಳಿಗೂ ಕೂಡ ಪ್ರೂಫ್ ಕೊಡ್ತಾರೆ ಮುಂದಿನ ಅಧ್ಯಾಯದಲ್ಲಿ. ನಾವು ಅದನ್ನು ಭಕ್ತಿ ರಸಾಮೃತದಿಂದ ಓದೋಣ. ಇದೆಲ್ಲ ಆಗ್ಲಿ, ಭಗವದ್ಗೀತೆ ಭಾಗವತ ಮೇಲೆ ಆದ್ಮೇಲೆ, ಚೈತನ್ಯ ಚರಿತಾಮೃತ ಓದಿದ್ಮೇಲೆ ಭಕ್ತಿ ರಸಾಮೃತದಿಂದ ಓದೋಣ. ಅಲ್ಲಿ ಸನಾತನ ಗೋಸ್ವಾಮಿ ಅವರು ಹರಿಭಕ್ತಿ ವಿಲಾಸದಲ್ಲಿ 64 ಅಂಗಗಳನ್ನ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಭಕ್ತಿ ಹೇಗೆ ಮಾಡಬೇಕು ಅಂತ. ಅದ್ರಲ್ಲಿ ಇರುವಂತ ಅಂಶಗಳನ್ನೇ ನಾವು ಭಕ್ತಿ ಸೇವೆಯಲ್ಲಿ
ಅಳವಡಿಸ್ಕೋಬೇಕು. ಉದಾಹರಣೆಗೆ ಏಕಾದಶಿ ವ್ರತ ಮಾಡ್ಲೇಬೇಕು, ಕಂಪಲ್ಸರಿ, ಅದು ಆಪ್ಷನಲ್ ಅಲ್ಲ. ಅದು ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ, ನಾವು ತಡ್ಕೊಳಕ್ಕಾಗಲ್ಲ, ನಾವು ಆಫೀಸ್ ಕೆಲಸ ಮಾಡ್ತೀವಿ, ಏನ್ ರೀಸನ್ ಹೇಳೋಂಗಿಲ್ಲ. ಯಾಕಂದ್ರೆ ಉಪಾಸನಾ ಕಾಂಡದಲ್ಲಿ ಏಕಾದಶಿ ವ್ರತ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕು. ಉರುಳು ಸೇವೆ ಮಾಡ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಸನಾತನ ಗೋಸ್ವಾಮಿಯವರು ಹರಿಭಕ್ತಿ ವಿಲಾಸದಲ್ಲಿ, ರೂಪ ಗೋಸ್ವಾಮಿಯವರು ಭಕ್ತಿ ಸಾಮರ್ಥ್ಯದಲ್ಲಿ, ಸನಾತನ ಗೋಸ್ವಾಮಿಯವರ ಬೃಹತ್ ಭಾಗವತಾಮೃತದಲ್ಲಿ, ಚೈತನ್ಯ ಭಾಗವತದಲ್ಲಿ ಎಲ್ಲೂ ಕೂಡ ಉರುಳು ಸೇವೆ ಮಾಡ್ಬೇಕು ಅಂತ ಹೇಳಿಲ್ಲ. ಮತ್ತೆ ಯಾಕೆ ಮಾಡ್ತಾ ಇದೀವಿ ನಾವು ಉರುಳು ಸೇವೆ? ಆತರ ಎಷ್ಟೋ ಕರ್ಮಕಾಂಡಗಳು ಉಪಾಸನಾ ಕಾಂಡದಲ್ಲಿ ಬರೋದಿಲ್ಲ. ಯಾವುದು ಉಪಾಸನಾ ಕಾಂಡದಲ್ಲಿ ಬರೋದಿಲ್ಲ, ಕೇವಲ ಜ್ಞಾನ ಕರ್ಮಕಾಂಡದಲ್ಲಿ ಬರುತ್ತೆ, ಅದನ್ನ ನಾವು ಮಾಡೋ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಸೂರ್ಯ, ಚಂದ್ರ ಅಥವಾ ಬೇರೆ ಯಾವುದೇ ಲೋಕಕ್ಕೆ ಹೋಗಲು ಬಯಸುವವನು ಈ ಉದ್ದೇಶ ಸಾಧನೆಗಾಗಿ ವೇದಗಳಲ್ಲಿ ಹೇಳಿರುವ ನಿರ್ದಿಷ್ಟ ತತ್ವಗಳನ್ನ ಅನುಸರಿಸುತ್ತಾನೆ. ವೇದಗಳ ಕರ್ಮಕಾಂಡ ಭಾಗದಲ್ಲಿ ಇವನ್ನ ವಿವರವಾಗಿ ವರ್ಣಿಸಿದೆ. ಆಗ ಓದೋನಿಗೆ ಏನ್ಸುತ್ತೆ, ವೇದಗಳು ಓದೋದ್ರಿಂದ ನಮ್ಗೆ ಇದು ಸಿಗುತ್ತೆ, ಹಾಗಾದ್ರೆ ಕರ್ಮಕಾಂಡ ಕಂಡುಕೊಂಡ್ಬಿಡ್ತಾನೆ. ಜ್ಞಾನಕಾಂಡಕ್ಕೆ ಹೋಗೋದೇ ಇಲ್ಲ. ಎಷ್ಟು ಜನ ಪೌರೋಹಿತ್ಯ ಮಾಡಿಸೋರಾಗ್ಲಿ ಅಥವಾ ಅವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸೋರ್ಗೆ ಆಗ್ಲಿ ಎಷ್ಟು ಜನಕ್ಕೆ ತಿಳುವಳಿಕೆ ಇದೆ, ಜ್ಞಾನ ಇದೆ? ಯಾರಿಗೂ ಇಲ್ಲ. ಅವ್ರಿಗೇನು, ಹೋಗ್ಬೇಕು, ಒಂದು ಅರಿಕೆ ಸಲ್ಲಿಸ್ಬೇಕು, ಒಂದಿಷ್ಟು ಕರ್ಮಗಳನ್ನ ಮಾಡ್ಬೇಕು, ಅದ್ರ ಫಲವನ್ನು ಭೋಗಿಸ್ಬೇಕು. ಅದಕ್ಕೆ ಹೇಳ್ತಾರೆ, ವೇದಗಳ ಕರ್ಮಕಾಂಡ ಭಾಗದಲ್ಲಿ ಇವನ್ನ ವಿವರವಾಗಿ ವರ್ಣಿಸಿದೆ. ಬೇರೆ ಬೇರೆ ಸ್ವರ್ಗ ಲೋಕಗಳಲ್ಲಿ ನೆಲೆಸಿರುವ ದೇವತೆಗಳ ನಿರ್ದಿಷ್ಟ ಪೂಜೆಯನ್ನ ವೇದಗಳು ಸೂಚಿಸುತ್ತವೆ. ಆದರೆ ಯಾರಿಗೆ? ಅದು ಕರ್ಮಕಾಂಡಿಯರಿಗೆ, ಉಪಾಸನ ಕಾಂಡಿಯರಿಗಲ್ಲ. ಜ್ಞಾನಕಾಂಡಿಯರಿಗೂ ಬೇಕಿಲ್ಲ ಅದು. ಹಾಗೆ ಹೇಳ್ತಾರೆ, ಕರ್ಮಕಾಂಡ, ಜ್ಞಾನಕಾಂಡ, ವಿಷಯರ ಬಾಣ. ವಿಷಯ ಬಂದ್ರೆ, ವಿಷಯ ಅಂದ್ರೆ ಇಂದ್ರಿಯ ಸುಖ. ಇಂದ್ರಿಯ ಸುಖವನ್ನ ಅನುಭವಿಸದೇ ಇರುವಂತಹ ಅದು ಪಾತ್ರೆ. ಅದ್ರಲ್ಲಿ ಎಷ್ಟು ಬೇಕು ಇಂದ್ರಿಯ ಸುಖ ಅನುಭವಿಸೋದಕ್ಕೆ ನಮಗೆ ಸರಕುಗಳು ಸಿಗುತ್ತೆ ಕರ್ಮಕಾಂಡ, ಜ್ಞಾನಕಾಂಡದಲ್ಲಿ. ಹಾಗೆ ಒಂದು ರೀತಿಯಲ್ಲಿ ಒಂದು ನಿರ್ದಿಷ್ಟ ಯಜ್ಞ ಮಾಡಿ ಪಿತೃಲೋಕಕ್ಕೆ ಹೋಗ್ಬೋದು. ಅನೇಕ ಭೂತ ಲೋಕಗಳಿಗೆ ಹೋಗಿ ಯಕ್ಷ, ರಕ್ಷ, ಪಿಶಾಚ ಆಗಬಹುದು. ಅಂತಹ ಮಾಟ ಅಥವಾ ಅಭಿಚಾರವನ್ನ ಅಭ್ಯಾಸ ಮಾಡುವವರು ಅನೇಕರಿದ್ದಾರೆ. ಕೆಲವರು ಯಾರು ಹೇಳ್ತಾ ಇದ್ರು, ನಾವು ರೇಖಿ ಅಭ್ಯಾಸ ಮಾಡ್ತೀವಿ. ಓಕೆ, ಒಳ್ಳೇದು. ಕೃಷ್ಣ ಪ್ರಜ್ಞೆ ಇಟ್ಕೊಂಡು ಮಾಡೋರಿಗೆ ಅದು ಒಳ್ಳೇದು. ಕೃಷ್ಣ ಪ್ರಜ್ಞೆ ಇಲ್ಲದೆ ರೇಖಿ ಅಭ್ಯಾಸ ಮಾಡಿ ಅಥವಾ ಯಾವುದೇ ಅಭ್ಯಾಸ ಮಾಡಿ, ಅದು ಕೇವಲ ಒಂದು ಆರ್ಟ್, ಕಲೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ನಾವು ಏನೇ ಕಲ್ತರು ಅದೊಂದು ಕಲೆ ಅಷ್ಟೇ. ಪಿಕ್ ಪಾಕೆಟ್ ಮಾಡೋದು ಒಂದು ಕಲೆ, ಸುಳ್ಳು ಹೇಳೋದು ಒಂದು ಕಲೆ, ಕಣ್ ಕಟ್ಟು ಮಾಡ್ತಾರಲ್ಲ ಮ್ಯಾಜಿಕ್, ಅದು ಒಂದು ಕಲೆ ಅಷ್ಟೇ. ಆದ್ರೆ ಯಾವಾಗ ಕೃಷ್ಣ ಪ್ರಜ್ಞೆ ಬರುತ್ತೆ ಅವರೊಳಗೆ, ಅವಾಗ ಅದು ಕಲೆ ಆಗೋದಿಲ್ಲ, ಅದು ಸೇವೆ ಆಗುತ್ತೆ. ನಾವು ಏನೇ ಕಲ್ತಿರ್ಬೋದು, ವೇದಗಳಲ್ಲಿರುವಂತ ಎಲ್ಲಾ ಉಪಾಸನ ಕರ್ಮಕಾಂಡ, ಜ್ಞಾನಕಾಂಡ ಅಭ್ಯಾಸ ಮಾಡಿರ್ಬೋದು. ಆದ್ರೆ ಅವೈಷ್ಣವೋ ಗುರುರ್ನ ಸ್ಯಾತ್ ಸ್ವಪಚೋ ವೈಷ್ಣವೋ ಗುರು. ಯಾವಾಗ ನಾವು ವೈಷ್ಣವರಾಗ್ತೀವಿ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ಅವಾಗ ಅದಷ್ಟು ಕೂಡ ಸೇವೆ, ಭಕ್ತಿ ಸೇವೆ. ಹೇಳ್ತಾರೆ, ಅಂತಹ ಅಭ್ಯಾಸ ಮಾಡುವವರು ಅನೇಕರಿದ್ದಾರೆ. ಅವರು ಅದನ್ನ ಆಧ್ಯಾತ್ಮಿಕತೆ ಎಂದು ಭಾವಿಸುತ್ತಾರೆ. ನಾವು ಸ್ಪಿರಿಚುವಲ್ ಅಲ್ಲಿ ಇದ್ದೀವಿ, ನಾವು ಆಧ್ಯಾತ್ಮಿಕದಲ್ಲಿ ಇದ್ದೀವಿ, ನಾವು ಭಕ್ತಿ ಮಾಡ್ತಾ ಇದ್ದೀವಿ. ಆದರೆ ಇಂತಹ ಚಟುವಟಿಕೆಗಳು ಸಂಪೂರ್ಣವಾಗಿ ಪ್ರಾಪಂಚಿಕವಾದವು. ಎಕ್ಸಾಂಪಲ್ ಅನ್ಕೊಟ್ಟು ಹೇಳಿದ್ದೇವೆ, ನಾವು ಟ್ರೈನಲ್ಲಿ ಕೂತಿದ್ದೀವಿ, ಪಕ್ಕದ ಟ್ರೈನ್ ಮೂವ್ ಆಗ್ತಾ ಇದೆ, ನಾವು ಆ ಕಡೆ ನೋಡ್ತಾ ಇದೀವಿ, ಓ ನಾನು ಮೂವ್ ಆಗ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೇನೆ, ನಾನು ಮೂವ್ ಆಗ್ತಾ ಇದ್ದೀನಿ. ಆದ್ರೆ ಅವ್ನು ಗೊತ್ತಾಗಿದೆ ಯಾವಾಗ, ಈ ಕಡೆ ತಿರುಗಿ ನೋಡಿದಾಗ, ಓ ನನ್ನ ಟ್ರೈನ್ ನಿಂತಿದೆ, ಮತ್ತೆ ಇಷ್ಟೊತ್ತು ನಾನು ಭಾವಿಸಿದ್ದು ನನ್ನ ಟ್ರೈನ್ ಮೂವ್ ಆಗ್ತಾ ಇದೆ, ನಾನು ಭಕ್ತಿ ಸೇವೆ ಮಾಡ್ತಾ ಇದ್ದೀನಿ ಅಂತ ಅನಿಸ್ತು ಅವನಿಗೆ. ಆದ್ರೆ ಇಂತಹ ಚಟುವಟಿಕೆಗಳು ಕೇವಲ ಪ್ರಾಪಂಚಿಕವಾದವು. ಎಲ್ಲಿವರೆಗೂ ನಾವು ಭಕ್ತಿ ಸಂಪರ್ಕಕ್ಕೆ ಬರೋದಿಲ್ಲ, ಭಕ್ತಿ ಬರೋದಿಲ್ಲ, ನಮ್ಮೊಳಗೆ ಒಳಗಿಂದ ಭಕ್ತಿ ಜಾಗೃತಿ ಆಗೋದಿಲ್ಲ.
ನಾವು ಭಕ್ತ ಸಂಘಕ್ಕೆ ಬರದೆ ನಾವು ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಂಡು, ಈಗ ಒಬ್ಬ ಕಳ್ಳ ಜಡ್ಜ್ ಮುಂದೆ ಹೋಗಿ ನಿಂತಿರ್ತಾನೆ. ಜಡ್ಜ್ ಏನೋ ಒಂದು ಲಾ ಓದ್ತಾರೆ ನೋಡಿ, IPC ಸೆಕ್ಷನ್ ಆ ಸೆಕ್ಷನ್. ಅವ್ನ್ ಕಳ್ಳ ಹೇಳ್ತಾನೆ, ಸರ್ ನಮ್ದು ಒಂದು ಹೊಸ ರೂಲ್ಸ್ ಇದೆ, ನಮ್ದು ಒಂದು ಹೊಸ ಕಾನೂನು ಇದೆ, ನಾನೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಾನೂನು. ಒಪ್ತಾರ ಜಡ್ಜ್ ಅವಾಗ? ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಾನೂನುಗಳನ್ನ ಅಲ್ಲಿ ಭಗವಂತ ಒಪ್ಪೋದಿಲ್ಲ. ಅವನು ಏನ್ ಹೇಳಿದಾನೆ ಅದನ್ನ ನಾವು ಮಾಡ್ಬೇಕು. ನಮ್ಮ ಹೊಸ ಹೊಸ ವಿಚಾರಗಳು, ನಮ್ಮ ಜ್ಞಾನ, ನಮ್ಮ ಲೌಕಿಕ ಬುದ್ಧಿ ನಮ್ಗೆ ಅನ್ಸ್ಬೋದು ನಾನು ಮಾಡ್ತಾ ಇರೋದು ಭಕ್ತಿ ಅಂತ. ಆದ್ರೆ ಭಗವಂತ ದೃಷ್ಟಿಯಲ್ಲಿ ಅವನು ಮಾಡಿರುವಂತಹ ಧರ್ಮದಲ್ಲಿ ನಾವು ಸ್ಥಿತರಾಗಿಲ್ಲ ಅಂದ್ರೆ ನಾವು ಮಾಡ್ತಾ ಇರೋದೆಲ್ಲ ಪ್ರಾಪಂಚ. ಅದಕ್ಕೆ ಶಾಸ್ತ್ರನ ಅಭ್ಯಾಸ ಮಾಡಿ ತಿಳ್ಕೋಬೇಕು, ಶ್ರವಣ ಮಾಡ್ಬೇಕು, ಚೆನ್ನಾಗಿ ಶ್ರವಣ ಮಾಡ್ಬೇಕು. ಈ ರೀತಿಯಲ್ಲಿ ದೇವೋತ್ತಮ ಪರಮ ಪುರುಷನನ್ನ ಪೂಜಿಸುವ ಪರಿಶುದ್ಧ ಭಕ್ತನು ನಿಸ್ಸಂದೇಹವಾಗಿಯೂ ವೈಕುಂಠ ಮತ್ತು ಕೃಷ್ಣ ಲೋಕವನ್ನ ಸೇರುವನು. ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ ಮಾತ್ರದಿಂದಲೇ ಮನುಷ್ಯನು ಭಗವದ್ಧಾಮವನ್ನು ಸೇರಬಹುದಾದರೆ, ಕೇವಲ ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದನೇ ನಮಗೆ ಅದು ಕೇವಲ ಅನ್ಸುತ್ತೆ. ಆದ್ರೆ ಹರೇ ಕೃಷ್ಣ ಮಂತ್ರದಲ್ಲಿ ಎಲ್ಲಾನು ಇದೆ. ಈಗ ಏನೋ ಡಿಫಿಷಿಯನ್ಸಿ ಇದೆ, ಅನಿಮಿಕ್. ಸೊ ಅವ್ರು ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ವಿಟಮಿನ್ ಪ್ರಾಬ್ಲಮ್ ಇದೆ, ಡೆಫಿಷಿಯನ್ಸಿ. ಅವ್ನು ಏನ್ ಮಾಡ್ತಾನೆ, ಕ್ಯಾಪ್ಸೂಲ್ ಕೊಡ್ತಾನೆ. ಈ ಕ್ಯಾಪ್ಸೂಲ್ ಎಲ್ಲ ರೀತಿ ತಗೊಂಬಿಡಿ ಅಂತ ಹೇಳಿದ್ರು. ಈ ಕ್ಯಾಪ್ಸೂಲ್ ವಿಟಮಿನ್ ಇದೆ, B12 ಇದೆ, ಐರನ್ ಇದೆ, ಎಲ್ಲ ಇದೆ, ತಗೊಳ್ಳಿ ಅಂತ ಹೇಳಿದ್ರು. ಒಂದು ಕ್ಯಾಪ್ಸೂಲ್ ಅಲ್ಲೇ ಅಷ್ಟೆಲ್ಲ ಹಾಕಿದ್ದಾನೆ ಅಂದ್ಮೇಲೆ ಹರೇ ಕೃಷ್ಣ ಮಂತ್ರದಲ್ಲಿ ಯಾಕೆ ಅದೆಲ್ಲ ಹಾಕಲಿಕ್ಕೆ ಸಾಧ್ಯ ಇಲ್ಲ? ನಮ್ಗೆ ಯಾರನ್ನ ಬಿಲಿ ಮಾಡ್ತೀವಿ? ನಮ್ಗೆ ಡಾಕ್ಟರ್ ಅಥೆಂಟಿಕೇಟ್, ಸೈಂಟಿಸ್ಟ್ ಅಥೆಂಟಿಕೇಟ್, ಅಮೆರಿಕನ್ಸ್ ಅಥೆಂಟಿಕೇಟ್, ಫಾರಿನರ್ ಅಥೆಂಟಿಕೇಟ್. ಕೃಷ್ಣ ಭಗವದ್ಗೀತೆ ನಮ್ಗೆ ಅಲ್ಲಿಂದ ಬಂದ್ರೆ ಮಾತ್ರ ನಮ್ಗೆ ಹಿಡಿಯುತ್ತೆ. ಅಮೆರಿಕನ್ಸ್ ಹೇಳಿದಾರೆ ಹಾಗಾದ್ರೆ ಹೋಗ್ತೀನಿ ನಾನು. ಭಗವದ್ಗೀತೆ ಕೃಷ್ಣ ಹೇಳಿದಾನೆ, ನಾನು ಹೋಗೋದಿಲ್ಲ. ಅವು ಫೂಲಿಶ್. ನರಾಧಮ, ಕೃಷ್ಣ ಹೇಳ್ತಾನೆ, ನರಾಧಮ ನನಗೆ ಶರಣಾಗತಿ ಆಗೋದೇ ಇಲ್ಲ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ. ಅವ್ರೇನ್ ಮಾಡ್ತಾರೆ, ಕೇವಲ ಆ ಪುಸ್ತಕದಲ್ಲಿರುವಂತಹ ಜ್ಞಾನವನ್ನೇ ದೊಡ್ಡ ಜ್ಞಾನ ಅಂತ ಭಾವಿಸ್ತಾರೆ. ಹೀಗೆ ಇವರೆಲ್ಲರೂ ಪ್ರಾಪಂಚಿಕವಾದಿಗಳು. ಇಂಥವ್ರ ಕಥೆ ಏನಾಗುತ್ತೆ? ಓಕೆ ಸರಿ, ಈಗ ಭಕ್ತಿ ಮಾಡ್ಬೇಕು, ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಕೃಷ್ಣ ಹೇಳ್ತಾನೆ. ಹೇಗೆ ಮಾಡ್ಬೇಕು ಭಕ್ತಿ ಸೇವೆ? ಏನ್ ಕೊಡ್ಬೇಕು ನಾವು ನಿಮ್ಗೆ ಭಕ್ತಿ ಸೇವೆ ಮಾಡೋದಕ್ಕೆ? ಏನಾದ್ರು ಕಪ್ಪ ಕಾಣಿಕೆ ಕೊಡ್ಬೇಕಾ ಭಗವಂತನಿಗೆ? ಏನಾದ್ರು ಒಡವೆ ವಸ್ತ್ರ ಏನಾದ್ರು ಕೊಡ್ಬೇಕಾ? ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿ ಪರತಂ ಅಶ್ನಾಮಿ ಪ್ರಯತಾತ್ಮನಃ. 26 ಶ್ಲೋಕ ನಂಬರ್ 26. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರೆ, ತುಳಸಿ ಪತ್ರೆ, ಒಂದು ಹೂವು, ಒಂದಿಷ್ಟು ಹಣ್ಣು, ಒಂದಿಷ್ಟು ನೀರು, ಇಷ್ಟು ಕೊಟ್ರೆ ಸಾಕು. ಆದ್ರೆ ಹೇಗೆ ಕೊಡ್ಬೇಕು? ಯೋಮಾ ಭಕ್ತಿಯ ಪ್ರಯಚ್ಛತಿ. ಯಾರು ನನ್ನ ಭಕ್ತಿಯಿಂದ ಅರ್ಪಣೆ ಮಾಡ್ತಾರೆ, ನನಗೆ ಅರ್ಪಣೆ ಮಾಡ್ತಾರೆ, ಅದನ್ನ ಕೃಷ್ಣ ಮಾಡ್ತೇನೆ. ತದಹಂ, ಅದನ್ನ ನಾನು ಭಕ್ತಿ ಉಪರತಂ ಅಶ್ನಾಮಿ ಪ್ರಯತಾತ್ಮನಃ, ನಾನು ಅಷ್ಟೇ ಪ್ರೀತಿನ ತಿಂತೀನಿ. ಸುಧಾಮ ಯಾವುದೋ ಹಳ್ಸೋಗಿರೋದು 4 ಕಿಡಿ ಅವಲಕ್ಕಿ ತಗೊಂಡ್ಬಂದಿದ್ದ. ಅವರು ಇವ್ರ ಮೇಲೆ ಕಾಡಿ ಬೇಡಿ ಅವನ ಹೆಂಡತಿ ತಂದು ಕೊಟ್ಟಿದ್ರು. ಸುಧಾಮನಿಗೆ ಏನಿಸ್ತು, ಅಯ್ಯೋ ಇಷ್ಟು ದೊಡ್ಡ ರಾಜ ಮೃಷ್ಟಾನ್ನ ಭೋಜನ. ಒಂದು ನಿಮಿಷ ಲೇಟ್ ಅನ್ನ. ಸುಧಾಮನಿಗೆ ಏನಿತ್ತು, ಒಂದು ಆಸೆ, ನಾನು ಕೃಷ್ಣ ದರ್ಶನ ಮಾಡ್ಬೇಕು ಅಷ್ಟೇ. ಅವನ ಹತ್ರ ನಾನು ಏನು ಕೇಳಕ್ ಹೋಗ್ಬಾರ್ದು. ಹೃದಯದಲ್ಲಿ ಭಕ್ತಿ ತುಂಬಿಕೊಂಡಿದ್ದ, ಕೈಯಲ್ಲಿ 4 ಇಡಿ ಅಳ್ಸೋಗಿರೋ ಅವಲಕ್ಕಿ ತುಂಬಿಕೊಂಡಿದ್ದ ಅಷ್ಟೇ. ಕೃಷ್ಣ ಯಾವ್ದನ್ನ ನೋಡ್ದ?
ಹೃದಯದಲ್ಲಿ ತುಂಬಿರೋ ಭಕ್ತಿ ನೋಡಿದ ಕೃಷ್ಣ ಹೊರತು ಅವನ ಕೈಯಲ್ಲಿ ಏನಿತ್ತು ನೋಡಿಲ್ಲ. ಆದ್ರೆ ನಾವು ಹೃದಯ ಶೂನ್ಯರಾಗಿರ್ತೀವಿ, ಹೃದಯದಲ್ಲಿ ಪ್ರೀತಿ ಇಲ್ಲ. ಆದ್ರೆ ಅವನಿಗೆ ಚಿನ್ನದ ಹಾರ ಮಾಡಿಸೋದು, ಚಿನ್ನದ ಕಿರೀಟ ಮಾಡಿಸೋದು, ವೈಭೋಗ, ಊರಿಗೆಲ್ಲ ಮೆರವಣಿಗೆ ಮಾಡಿಸೋದು, ಊರೆಲ್ಲ ಸೀರಿಯಲ್ ಸೆಟ್ ಹಾಕೋದು, ಕೃಷ್ಣ ಅದನ್ನು ಬಯಸೋದಿಲ್ಲ. ಎಲ್ಲಿವರೆಗೂ ನಾವು ಹೃದಯದಲ್ಲಿ ಭಕ್ತಿ ಧರಿಸೋದಿಲ್ಲ ಅಲ್ಲಿವರೆಗೂ ಕೃಷ್ಣ ನಮ್ಮನ್ನ, ಅವನಿಗೆ ಬೇಕಾಗಿರೋದು ಪ್ರೀತಿ. ಅವನಿಗೆ ಏನ್ ಬೇಕು ಅಂತಾನೆ ಗೊತ್ತಿಲ್ಲ. ಅವನಿಗೆ ಏನು ನಾವು ಚಿನ್ನ ಸರ ಕೊಡೋದು? ಅವನು ಲಕ್ಷ್ಮೀಪತಿ, ಅವನು ಲಕ್ಷ್ಮೀಪತಿ, ಅವನಿಗೇನು ನಾವು ತಟ್ಟೆಗೆ 10 ರೂಪಾಯಿ ಉಂಡಿ ಪ್ರೀತಿಯಿಂದ ಕೊಡಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು. ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಪರತಂ ಅಸ್ನಾಮಿ ಪ್ರೇತಾತ್ಮನ. ಅಂದ್ರೆ ಆತ್ಮ, ಅದ್ ಎಂತ ಆತ್ಮ? ಅದು ನನ್ನ ಪ್ರೀತಿಗೋಸ್ಕರ ಏನಾದ್ರು ಅರ್ಪಣೆ ಮಾಡ್ತಾನಲ್ಲ ಅಂತ ಪ್ರೇತಾತ್ಮನನ್ನ ನಾನು ಸೇವನೆ ಮಾಡ್ತೀನಿ. ಇದು ಕೃಷ್ಣನ ಮಾತು, ಇದು ಭಗವಂತನ ಮಾತು. ಅವನಿಗೆ ಬೇಕಾಗಿರೋದು ಪ್ರೀತಿ. ನಾವ್ ಏನ್ ಪ್ರೀತಿ ಕೊಡೋದು? ಲಕ್ಷ್ಮಿಯರು ಕೊಡ್ತಾರೆ ಪ್ರೀತಿ, ಸಾವಿರಾರು ಲಕ್ಷ್ಮಿಯರಿದ್ದಾರೆ, ಅಸಂಖ್ಯಾತ ದೇವತೆಗಳಿದ್ದಾರೆ, ಅಸಂಖ್ಯಾತ ಗ್ರಹಗಳಿದ್ದಾರೆ. ಎಷ್ಟು ಜನ ಪ್ರೀತಿ ಕೊಡ್ಬೋದು ಅವನಿಗೆ ಮನಸ್ಸು ಮಾಡಿದ್ರೆ? ಆದ್ರೆ ಕೃಷ್ಣ ನಮ್ಮತ್ತೆ ಯಾಕೆ ಪ್ರೀತಿ ಬಯಸ್ತಾನೆ? ಮನಸ್ಸು ಮಾಡಿದ್ರೆ ಎಷ್ಟು ಜನ ಸೇವೆ ಮಾಡ್ಬೋದು, ಎಷ್ಟು ಜನ ಪ್ರೀತಿ ಕೊಡ್ಬೋದು ಅವನಿಗೆ? ಆದ್ರೆ ಪ್ರತಿಯೊಂದು ಜೀವನೂ ಕೂಡ ನನ್ನ ಅಂಶ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ನೀವೆಲ್ರೂ ನನ್ನ ಅಂಶ, ನೀವೆಲ್ರೂ ನನ್ನ ಅಂಶ, ನೀವೆಲ್ರೂ ನನ್ನ ಪರಾಶಕ್ತಿಯ ಭಾಗ. ಪರಾಶಕ್ತಿ ಅಂದ್ರೆ ಜೀವ, ಅಪರಾಶಕ್ತಿ ಅಂದ್ರೆ ಜಡ ಜಗತ್ತು. ಅಪರೇಮಿತ ಸ್ವನ್ಯಾಂ ವಿದ್ಧಿಮೆ ಪ್ರಕೃತಿಂ ಪರಾಂ ಜೀವಭೂತ ಮಹಾಬಾಹೋ ಏದಂ ಧಾರ್ಯತೆ ಜಗತ್. ಈ ಕಣ್ಣಿ ಕಾಣಿಸೋ ಭೌತಿಕ ಜಗತ್ತೇನಿದೆ, ಇದಕ್ಕಿಂತನೂ ಪರ, ಸುಪ್ರೀಂ ಪವರ್, ಸುಪ್ರೀಂ ಎನರ್ಜಿ, ಅದು ಪರಾಶಕ್ತಿ, ಜೀವ. ಸೊ ಅದಕ್ಕೋಸ್ಕರ ಭಗವಂತ ಜೀವನದಿಂದ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಯಾರೋ ಅಲ್ಲ, ನಾವು ಭಗವಂತನ ಅಂಶ, ಭಗವಂತನ ವಿಭಿನ್ನ ಅಂಶರು ನಾವು. ನಮ್ಮಿಂದ ಭಗವಂತ ಪ್ರೀತಿ ಕೇಳಿದಾನೆ, ಪ್ರೀತಿ ಕೊಡಿ ನನಗೆ. ನೀವು ಕೊಡುವಂತಹ ವೈಭೋಗ ಬೇಕಾಗಿಲ್ಲ, ಮನಸ್ಸಲ್ಲಿ ಪ್ರೀತಿ ಇರಬೇಕು, ಹೃದಯದಲ್ಲಿ ಪ್ರೀತಿ ಇರಬೇಕು. ಭಗವಂತ ಎಲ್ಲವನ್ನ ನಿಮ್ ಮನಸ್ಸಲ್ಲಿ ನೈವೇದ್ಯ ಮಾಡಿ. ಚೈತನ್ಯ ಚರಿತಾಮೃತ ಮಧ್ಯಲೀಲಲ್ಲಿ ಒಂದು ಕಥೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ ಅವನು, ಆದ್ರೆ ಮನಸ್ಸಲ್ಲಿ ಹೃದಯದಲ್ಲಿ ಪ್ರೀತಿ ಇತ್ತು. ಅಂದ್ರೆ ಪ್ರೀತಿಯಲ್ಲಿ ಶ್ರೀಮಂತ ಅವನು, ಭೌತಿಕಲ್ಲಿ ಬಡತನ, ದರಿದ್ರ, ಸುಧಾಮಂತರ. ಅವನಿಗೆ ಭಗವಂತನಿಗೆ ಏನಾದ್ರೂ ಮಾಡ್ಬೇಕು, ನಾನು ಏನಾದ್ರೂ ನೈವೇದ್ಯ ಕೊಡ್ಬೇಕು, ಅವನಿಗೆ ರುಚಿ ರುಚಿಯಾಗಿ ಮಾಡ್ಬೇಕು. ಬಟ್ ಕೈಯಲ್ಲಿ ಏನೂ ಇಲ್ಲ. ಅವನೇನ್ ಮಾಡ್ತಾನೆ? ಶಾಸ್ತ್ರ ಓದಿದ್ದ ಬ್ರಾಹ್ಮಣ. ಭಗವಂತ ಏನ್ ಹೇಳ್ತಾನೆ? ಮನೋಮಯಿ 8 ರೀತಿಯಲ್ಲಿ ನಾವು ಭಗವಂತನನ್ನ ಭಕ್ತಿ ಮಾಡ್ಬೋದು. 8 ರೀತಿಯಲ್ಲಿ. ಅದರಲ್ಲಿ ಮನೋಮಯಿ, ಮನಸ್ಸಿನಿಂದ ಒಂದು ವಿಗ್ರಹವನ್ನ ಕೆತ್ತಿ ನಾವು ಅವನಿಗೆ ಪೂಜೆಯನ್ನ ಸಲ್ಲಿಸಬಹುದು. ಈ ಬ್ರಾಹ್ಮಣ ಏನ್ ಮಾಡ್ತಾನೆ? ಮನಸ್ಸಲ್ಲೇ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾನೆ, ಆನಂದ ಮಾಡ್ತಾನೆ. ಓ ಕೃಷ್ಣ, ಕೃಷ್ಣನಿಗೆ ಅಲಂಕಾರ ಮಾಡ್ದ, ಕೃಷ್ಣನಿಗೆ ಧೋತಿ ಕಟ್ಟದ, ಕೃಷ್ಣನಿಗೆ ಚಿನ್ನದ ಕಿರೀಟ ಇಟ್ಟ. ಮನ್ಸಲ್ಲೇ ಇದಲ್ಲ, ಕೃಷ್ಣನಿಗೆ ಚಿನ್ನದ ಕಿರೀಟ ಇಟ್ಟ, ಅಲಂಕಾರ ಮಾಡ್ದ, ಭೋಗ ಆಫರ್ ಮಾಡ್ಬೇಕು, ಭೋಗ ಅರ್ಪಣೆ ಮಾಡ್ಬೇಕು. ಏನ್ ಮಾಡ್ಬೇಕು? ಇವತ್ತು ಕ್ಷೀರಾನ್ನ ಮಾಡ, ಕೃಷ್ಣನಿಗೆ ಕ್ಷೀರ ಚೋರ, ಅವನಿಗೆ ಹಾಲನ್ನ ತುಂಬಾ ಇಷ್ಟ. ಸರಿ, ಹಾಲಿಂದ ಮಾಡಿರೋದು ಏನೇ ಉತ್ಪನ್ನ ಕೃಷ್ಣನಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಲು, ಬೆಣ್ಣೆ, ಮೊಸರು, ತುಪ್ಪ. ಸರಿ, ಏನ್ ಮಾಡ್ತಾನೆ? ಮನ್ಸಲ್ಲೇ ಪಾಯಸ ಮಾಡ್ದ, ಪಾಯಸನ ಒಲೆ ಮೇಲೆ ಇಟ್ಟ, ಅಂದ್ರೆ ಅಡಿಗೆ ಮಾಡೋದಕ್ಕೆ ಕುದೀತಾ ಇದೆ. ಸರಿ, ಪಾಯಸ ಎಲ್ಲ ಆದ್ಮೇಲೆ ಆಫರ್ ಮಾಡ್ಬೇಕು, ಭೋಗ ಮಾಡ್ಬೇಕು. ಸರಿ, ಏನ್ ಮಾಡ್ದ? ಬಿಸಿ ಇದೆ ಪಾಯಸ, ತಣ್ಣಗಾದ್ಮೇಲೆ ಕೊಡೋಣ ಅಂತ ಹೇಳಿ ಏನ್ ಮಾಡ್ತಾನೆ? ಮನ್ಸಲ್ಲೇ ಪಾಯಸದಲ್ಲಿ ಕೈ ಇಡ್ತಾನೆ. ಇಲ್ಲ, ಲಿಟರಲಿ ಫಿಸಿಕಲಿ ಏನು ಮಾಡಿಲ್ಲ ಅವನು, ಮನ್ಸಲ್ಲಿ ಎಲ್ಲ ಮಾಡ್ತಾ ಇದ್ದಾನೆ. ಕೈ ಇಟ್ಟ, ನೋಡಿದ್ರೆ ಕೈ ಸುಟ್ಟೋಗ್ಬಿಟ್ಟಿದೆ. ಮನಸ್ಸಲ್ಲಿ ನಾವು ಭಗವಂತನಿಗೆ ಆರಾಧನೆ ಮಾಡೋದು, ಭಗವಂತನ ಸ್ವೀಕಾರ ಮಾಡ್ತೀವಿ. ನಮ್ಗೆ ನಂಬಿಕೆ ಇಲ್ಲ ಅಷ್ಟೆ, ಅದು ನಮ್ಮ ದರಿದ್ರ.
ಕೃಷ್ಣ ನಂಬಿಕೆ ಇಲ್ಲ. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚತಿ ತದಹಂ ಭಕ್ತಿ ಕರತಂ ಕೃಷ್ಣಾನಿ. ಯಾಕೆ ನಮ್ಗೆ ನಂಬಿಕೆ ಬರ್ತಾ ಇಲ್ಲ? ಇಲ್ಲಿ ಹೇಳ್ತಾನೆ ನೋಡಿ, ಯಾರಾದ್ರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ಸಾಕು, ನಾನು ಅದನ್ನ ಸ್ವೀಕರಿಸುತ್ತೇನೆ. ಇದೇ ಸೇಮ್ ಶ್ಲೋಕ ಭಾಗವತದಲ್ಲಿ ಸುಧಾಮಲಿಯಲ್ಲಿ ಬರುತ್ತೆ. ಸೇಮ್ ಶ್ಲೋಕ. ಸುಧಾಮ ಯಾಕೆ ಕೊಡ್ತಾಳೆ ನನಗೆ? ನೀನ್ ತಂದ್ರೆ ಅವಲಕ್ಕಿ ನನಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಇಲ್ಲಿ ಇಟ್ಕೊಂಡಿರ್ತಾನೆ. ಕೊಡಲ್ಲ ಕೃಷ್ಣ, ನಾನು ಕೊಡಲ್ಲ ಕೊಡಲ್ಲ. ಅದಕ್ಕೆ ನನಗೋಸ್ಕರ ಹೇಳಿ ಕಳಿಸಿದಾಳೆ ಅಲ್ವಾ, ಏನೋ ಕೊಟ್ಟಿದ್ದಾಳೆ ನನಗೋಸ್ಕರ, ಇದನ್ನ ಕೃಷ್ಣ ಕೊಟ್ಬಿಡಿ ಅಂತ. ಯಾಕೆ ಕೊಡ್ತಾಳೆ ನನಗೆ? ಕೊಡಿ, ಕಿತ್ಕೊಳ್ತಾನೆ ಕೃಷ್ಣ. ಯಾಕಂದ್ರೆ ಅದ್ರಲ್ಲಿ ಪ್ರೀತಿ ಇತ್ತು. ಕೃಷ್ಣ ಕಿತ್ಕೊಂಡಿದ್ದು ಪ್ರೀತಿಯನ್ನು, ಅವಲಕ್ಕಿನಲ್ಲ. ಆ ಪ್ರೀತಿ ಅವಲಕ್ಕಿ ರೂಪದಲ್ಲಿ ಬಂದಿತ್ತು ಅವನಿಗೆ. ಯಾರಾದ್ರೂ ನನಗೆ ಪ್ರೀತಿಯಿಂದ ನೋಡಿ, ನಮ್ಗೆ ನಾವು ಪ್ರೀತಿ ಬಯಸ್ತೀವಿ ಎಲ್ಲರದ್ದು. ಒಂದು ನಾಯಿ ಆಗ್ಲಿ, ಏನು ಒಂದು ಯಾವುದೇ ಒಂದು ಪ್ರಾಣಿ ಪ್ರೀತಿ ಬಯಸುತ್ತೆ. ಆದ್ರೆ ಕೃಷ್ಣ ಬಯಸೋ ಪ್ರೀತಿ ಇದೆಯಲ್ಲ, ಅದ್ರಲ್ಲಿ ಏನು ಸ್ವಾರ್ಥ ಇರೋದಿಲ್ಲ. ಬಟ್ ನಾವು ಬಯಸೋ ಪ್ರೀತಿನಲ್ಲಿ, ಭೌತಿಕ ಪ್ರೀತಿಯಲ್ಲಿ ಸ್ವಾರ್ಥ ಇರುತ್ತೆ. ಅದು ಯಾವುದೇ ಪ್ರೀತಿ ಆಗಿರಲಿ, ಯಾವುದೇ ಸಂಬಂಧದಲ್ಲಾಗ್ಲಿ ಸ್ವಾರ್ಥ ಇರುತ್ತೆ. ಅದ್ರ ಕೃಷ್ಣ ಸ್ವಾರ್ಥದಲ್ಲಿ ಪ್ರೀತಿ ಮಾಡುವುದು. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ. ಧರ್ಮರಾಯ ನಾರದನ್ ಕೇಳ್ತಾರೆ ಭಾಗವತಂನಲ್ಲಿ, ಇದು ರಾಜಸೂಯ ಯಾಗ ಮಾಡ್ಬೇಕಾದ್ರೆ, ನಾರದರೆ ಅಲ್ಲ ಭಗವಂತನಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಆದ್ರೆ ನನಗೊಂದು ಡೌಟ್ ಬಂತು, ಇಂದ್ರನಿಗೋಸ್ಕರ ಯಾಕೆ ಅಸುರರ ಮೇಲೆ ಭಗವಂತ ಯುದ್ಧ ಮಾಡ್ಬೇಕಾಗಿತ್ತು ಅಂತ ಪ್ರಶ್ನೆ ಕೇಳ್ತು. ದಾನವ ಮತ್ತೆ ದೇವತೆಗಳ ಸಂಗ್ರಾಮ ಆಗುತ್ತಲ್ಲ, ಕ್ಷೀರ ಸಾಗರ ಕಡಿತಾರಲ್ಲ, ಅವಾಗ ಭಗವಂತ ಯಾಕೆ ಇಂದ್ರನ ಕಡೆ ವಹಿಸಿ ಮಾತಾಡ್ದ? ಇಂದ್ರನ ಕಡೆ ಯಾಕೆ ಸಪೋರ್ಟ್ ಮಾಡ್ದ? ನಾರದ್ರು ಹೇಳ್ತಾರೆ, ನೋಡು ಮಗು, ಕೃಷ್ಣನ ಲೀಲೆ ನಮ್ಗೆ ಅರ್ಥ ಆಗೋದಿಲ್ಲ. ಅವನು ಇಬ್ರು ಪರವಾಗೂ ಇದ್ದ, ಇಬ್ಬರನ್ನು ಉದ್ಧಾರ ಮಾಡ್ಬೇಕು ಅಂತ ಅವನ ಆಸೆ ಇತ್ತು. ಆದ್ರೆ ಭಗವಂತ ಹೇಗೆ ಉದ್ಧಾರ ಮಾಡ್ತಾನೆ ಅಂದ್ರೆ, ದಾನವರನ್ನ ಸಂಹಾರ ಮಾಡಿ ಉದ್ಧಾರ ಮಾಡ್ತಾನೆ, ದೇವತೆಗಳನ್ನ ಅವನಿಗೆ ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡ. ಎರಡು ಉದ್ಧಾರನೆ. ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಉದ್ಧಾರ ಮಾಡ್ದ, ಪ್ರಹ್ಲಾದರನ್ನ ರಕ್ಷಣೆ ಮಾಡ್ದ. ನಮ್ಗೆ ಬೇರೆ ಬೇರೆ ದೃಷ್ಟಿಕೋನ ಇರೋದ್ರಿಂದ ನಮ್ಗನ್ಸುತ್ತೆ ಹಿರಣ್ಯಕಶಿಪುಗೆ ನಾಶ ಮಾಡ್ದ, ಪ್ರಹ್ಲಾದ ಉದ್ಧಾರ ಮಾಡ್ದ. ಇಲ್ಲ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ. ಭಗವಂತನಲ್ಲಿ ದ್ವೇಷ, ಅಸೂಯೆ, ವ್ಯಾಮೋಹ, ಪ್ರೀತಿ, ಭಯ, ಈ ಭೌತಿಕ ಗುಣಗಳಿಲ್ಲ. ಜರಾಸಂಧನ ಕಂಡು ಕೃಷ್ಣ ಎದ್ರು ಓಡೋಗದಂತೆ, ದ್ವಾರಕೆಯಲ್ಲಿ ಮನೆ ಮಾಡ್ಕೊಳ್ಳೋದಂತೆ. ಕೃಷ್ಣನಿಗೆ ಭಯ ಬಂತ? ಇಲ್ಲ, ಖಂಡಿತ ಭಯ ಅಲ್ಲ. ಅದು ಜರಾಸಂಧನ ಅನುಗ್ರಹ ಮಾಡ್ಬೇಕಿತ್ತು. ಅದಕ್ಕೋಸ್ಕರ ಜರಾಸಂಧನಿಗೆ ಅನುಗ್ರಹ ಮಾಡ್ಬೇಕಾಗಿತ್ತು. ಭಗವಂತ ಯಾರಿಗೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಗೊತ್ತಿಲ್ಲ, ನಮ್ಗದ ಅರ್ಥನೂ ಆಗೋದಿಲ್ಲ. ಇಂದ್ರ ಮತ್ತೆ ವೃತ್ರಾಷ್ಟ್ರ ಸಂವಾದ ಆಗುತ್ತೆ, ಯುದ್ಧ ಆಗುತ್ತೆ. ಇಂದ್ರ ವೃತ್ರಾಷ್ಟ್ರನ ಕೊಂದ್ಬಿಡ್ತಾನೆ. ಯುದ್ಧದ ಪ್ರಾರಂಭದಲ್ಲಿ ವೃತ್ರಾಷ್ಟ್ರ ಹೇಳ್ತಾನೆ, ನೋಡಿ, ಮಹಾ ವೇದಾಂತ ಹೇಳ್ತಾನೆ ಇಂದ್ರನಿಗೆ, ಒಬ್ಬ ರಾಕ್ಷಸ ಅಸುರ, ಓ ಇಂದ್ರ, ನನ್ನನ್ನ ಕೊಲ್ಲೋದಿಕ್ಕೆ ಹಿಂಜರಿಕೆ ಬೇಡ. ಇಂದ್ರ ವಜ್ರ ತೆಗೆದ ವೃತ್ರಾಸುರನ ಕೊಲ್ಲೋದಕ್ಕೆ, ನನ್ನ ಕೊಲ್ಲೋದಕ್ಕೆ ಹಿಂಜರಿಕೆ ಮಾಡಬೇಡ, ಕೊಲ್ಲು ನನ್ನ. ಯಾಕೆ ಕೊಲ್ಲಬೇಕು ನನ್ನ ಅಂದ್ರೆ, ವೃತ್ರಾಸುರನಿಗೆ ಅದೇ ಕೊನೆ ಜನ್ಮ ಆಗಿತ್ತು. ಅಸುರ ಜನ್ಮ ಅವನಿಗೆ ಕೊನೆ ಜನ್ಮ ಆಗಿತ್ತು. ಅವನು ತನ್ನ ಹಿಂದಿನ ಜನ್ಮದಲ್ಲಿ ಮಹಾಭಕ್ತ ಆಗಿದ್ದ, ಚಿತ್ರಕೇತು. ಪಾರ್ವತಿ ದೇವಿ ಶಾಪ, ಹೋಗು ನೀನು ರಾಕ್ಷಸನ ಹುಟ್ಟೋಗು. ಇದು ಶಾಪನ ಅನುಗ್ರಹನ? ನಾ ಭಾಗವತ ಓದ್ಬೇಕಾದ್ರೆ ಚಿತ್ರಕೇತು ಏನ್ ಮಾಡ್ತಾನೆ, ಕೈಲಾಸಕ್ಕೆ ಹೋಗ್ತಾನೆ. ಇದು ಸ್ವಲ್ಪ ಹಿಂದಿನ ಕಥೆ ಹೇಳ್ತೀನಿ. ಕೈಲಾಸಕ್ಕೆ ಹೋದಾಗ ಶಿವ ಪಾರ್ವತಿ ದೇವಿನ ತೊಡೆ ಮೇಲೆ ಕೂರಿಸ್ಕೊಂಡು ಅಲ್ಲಿ ಋಷಿಮನಿಗಳಿಗೆ, ಕೈಲಾಸವಾಸಿಗಳಿಗೆ ಉಪದೇಶ ಮಾಡ್ತಿರ್ತಾರೆ. ಚಿತ್ರಕೇತು ನೋಡಿ ನಕ್ಬಿಡ್ತಾನೆ. ಏನ್ ಶಿವ ಮಾಡ್ತಾರೆ ಕೆಲಸ ಇದು? ಪಾರ್ವತಿನ ತೊಡೆ ಮೇಲೆ ಕೂರಿಸ್ಕೊಂಡು ನೀವು ಉಪದೇಶ ಮಾಡ್ತಾ ಇದ್ದೀರಲ್ಲ. ಶಿವನಿಗೆ ಅವಮಾನ ಆಗಿಲ್ಲ, ಸೈಲೆಂಟ್ ಆಗಿದ್ರು.
ಪಾರ್ವತಿ ಕೋಪ ಬಂತು. ಪಾರ್ವತಿ ಶಾಪ ಆಗ್ತಾರೆ ಚಿತ್ರಕೇತು, ಹೋಗು ನರಾಧಮ, ರಾಕ್ಷಸನಾಗ್ಬಿಟ್ಟು ಹೋಗು. ಚಿತ್ರಕೇತು ಪಾರ್ವತಿಗೆ ಶಾಪ ಕೊಡ್ಬೋದಿತ್ತು, ಅಷ್ಟು ಶಕ್ತಿ ಇತ್ತು ಅವನಿಗೆ. ಆದ್ರೆ ವೈಷ್ಣವ, ಪರಮ ವೈಷ್ಣವ, ಅವನಲ್ಲಿ ಕೃಷ್ಣ ಭೇದ ಬುದ್ಧಿಯನ್ನ ತುರುಕ್ತಾನೆ ಉದ್ಧಾರ ಮಾಡ್ಬೇಕು ಅಂತ. ಚಿತ್ರಕೇತು ಏನ್ ಮಾಡ್ದ, ಅವನ ಬುದ್ಧಿಯಲ್ಲಿ ಏನೋ ಬಂದು ಸೇರ್ಕೊಳ್ತು, ಪಾರ್ವತಿ ನೋಡಿ ನಕ್ ಬಿಡ್ತಾನೆ, ಶಿವನ್ ನೋಡಿ ಆಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಪಾರ್ವತಿ ಶಾಪ ಹಾಕ್ಬಿಡ್ತಾನೆ, ವೃತ್ರಾಸುರನಾಗಿ ಹುಟ್ಟು ಬಿಡ್ತಾನೆ. ಕೊನೆ ಜನ್ಮ ಆದ ಒಂದು. ಇವಾಗ ಹೇಳಿ, ಯಾವ ಅಸುರ ಅಥವಾ ಯಾವ ದೇವತೆ ಯಾರಿಗೆ ಕೊನೆ ಜನ್ಮ, ಯಾರಿಗೆ ಇನ್ನು ಎಷ್ಟು ಜನ್ಮಗಳು ಕಾಯ್ಬೇಕು ಗೊತ್ತಿಲ್ಲ. ಆ ವೃತ್ರಾಸುರ ಇಂದ್ರನಿಂದ ಕೊಲ್ಬೇಕು ಅಂತ ಒಂದು ವ್ರತ ಮಾಡಿರ್ತಾನೆ ತಂದೆ. ಕೊಲ್ಬೇಕು, ಇಂದ್ರ ಮಹಾ ರಾಕ್ಷಸ, ಇವನು ಕೊಲ್ಲಕ್ ಆಗ್ತಾಳೆ ಇಂದ್ರನ ಕೈಯಲ್ಲಿ. ಇವನೇ ಹೇಳ್ತಾನೆ ವೃತ್ತಾಸುರ, ಇಂದ್ರ ನನ್ ಬಂದ್ಬಿಡು ಪರವಾಗಿಲ್ಲ, ನನ್ ಇವತ್ತು ಭಗವಂತ ನನ್ಗೆ ಸಾಯುವಂತ ನಾಟಕ ಕೊಟ್ಟಿದ್ದಾನೆ, ನಾನು ಪಾಠ ಮಾಡ್ತೀನಿ, ನಿನಗೆ ನನ್ನನ್ನ ಸಾಯಿಸುವಂತ ಲೀಲೆ ಕೊಟ್ಟಿದ್ದಾನೆ. ಆದ್ರೆ ಸತ್ಯಾಂಶ ಏನು ಗೊತ್ತಾ, ಯಾರು ಯಾರಿಂದ ಹತರ ಆಗೋದಿಲ್ಲ, ಯಾರು ಯಾರಿಂದ ಉತ್ಪತ್ತಿನೂ ಆಗೋದಿಲ್ಲ. ನಾನು ಹೇಳ್ಬೋದು ನನ್ನಿಂದ ನನ್ನ ಮಗ ಹುಟ್ಟದ ಅಥವಾ ಅವನನ್ನ ಕೊಂದ, ಅಚ್ಚೇದ್ಯೋಯಂ ಅದಾಹ್ಯೋಹಂ ಅಕ್ಲೇಶು ಶೋಷ ಏವಚ, ಅವನನ್ನ ಕೊಲ್ಲಕ್ಕಾಗೋದಿಲ್ಲ, ಅದಾಹ್ಯೋ. ಹಾಗೆ ವೃತ್ರಾಸುರ ಉಪದೇಶ ಮಾಡ್ತಾನೆ, ಇಂದ್ರ ಅವನು ಕೊಂದು ಬಿಡ್ತಾನೆ. ಆದ್ರೆ ಭಕ್ತಿ ಯಾರಲ್ಲಿ ಇತ್ತು ಅವರು ನಾಶ ಆಗೋದಿಲ್ಲ. ಆದ್ರೆ ಭಗವಂತ ಅವರನ್ನ ಕೊಂತವನ್ನು ಉದ್ಧಾರ ಮಾಡ್ದ. ಇಂದ್ರನಿಗೆ ಹತ್ಯೆ ದೋಷ ಬಂತು. ಭಗವಂತ ಯಾರಿಂದ ಬೇಕಾದ್ರೂ ಭಕ್ತಿನ ತಗೊಳ್ತಾನೆ, ಯಾರನ್ನ ಬೇಕಾದ್ರೂ ಹೇಗೆ ಬೇಕಾದ್ರೂ ಉದ್ಧಾರ ಮಾಡ್ತಾನೆ. ಅದಕ್ಕೆ ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನಮಗೆ. ಆದ್ರೆ ಅವನಿಗೆ ಬೇಕಾಗಿರೋದು ಪ್ರೀತಿ ಅಷ್ಟೇ. ಆ ಪ್ರೀತಿನ ಹೇಗೆ ಕೊಡ್ಬೇಕು ನಾವು, ಪತ್ರಂ ಪುಷ್ಪಂ ವ್ಯೋಮೆ ಭಕ್ತಿಯ ಪ್ರಯೋಜನ. ಯಾವ ಅಸುರನ್ನು ಬೇಕಾದ್ರೆ ಹೇಗೆ ಬೇಕಾದ್ರೂ ಉದ್ಧಾರ ಮಾಡ್ತಾನೆ. ಆದ್ರೆ ಇಂತಹ ಆಶ್ಚರ್ಯಕರವಾದ ಫಲಿತಾಂಶವನ್ನ ಸಾಧಿಸುವ ವಿಧಾನ ಬಹು ಸುಲಭವಾದದ್ದು. ಬಡವರಲ್ಲಿ ಬಡವನಾಗಿದ್ದು ಯಾವ ಅರ್ಹತೆ ಇಲ್ಲದವರು ಇದನ್ನ ಪ್ರಯತ್ನಿಸಬಹುದು. ಅದೇ ಬಡ ಬ್ರಾಹ್ಮಣ ಮಾಡಿದ್ದು. ಮನಸ್ಸಲ್ಲಿ ಆ ಭೋಗವನ್ನು ಆಫರ್ ಮಾಡಿದಾಗ ಕೃಷ್ಣ ಸ್ವೀಕಾರ ಮಾಡ್ತಾನೆ. ನಾನು ಸ್ವೀಕಾರ ಮಾಡ್ತೀನಿ, ಮನ್ಸಲ್ಲಿ ಆಫರ್ ಮಾಡೋದು ನಾನು ಸ್ವೀಕಾರ ಮಾಡ್ತೀನಿ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಕೈ ಇಟ್ಟರೆ ಸುಟ್ಟೋಯ್ತು. ಯಾಕಂದ್ರೆ ಭಗವಂತ ತಾನೊಬ್ನೇ ಏಕೈಕ ಭೋಕ್ತಾರ, ಅಂತಿಮ ಭೋಕ್ತಾರ ಅದು ಕೃಷ್ಣ. ನಾವೇನ್ ಭಾವಿಸ್ತೀವಿ, ಈ ಭೋಗದ ವಸ್ತುಗೆ ನಾನು ಯಜಮಾನ, ನಾನು ಅಧಿಕಾರಿ, ಇದು ನಾನು ಎಂಜಾಯ್ ಮಾಡ್ಬೇಕು, ಅವನಿಗೆ ಯಾಕೆ ಕೊಡ್ಬೇಕು, ಭಗವಂತನಿಗೆ ಯಾಕೆ ಕೊಡ್ಬೇಕು, ಇದು ನಾನ್ ಸಂಪಾದನೆ ಮಾಡಿದ್ದು ಅಂತ ನಾವೇನ್ ಮಾಡ್ತೀವಿ, ಅವನನ್ನ ತಿರಸ್ಕಾರ ಮಾಡಕ್ ಶುರು ಮಾಡ್ಬಿಡ್ತೀವಿ. ಹಾಗೇನಾಗುತ್ತೆ, ಕೃಷ್ಣ ಹೇಳ್ತಾ ಇಲ್ಲಿ, ಬದುಕಿನ ಪರಮ ಗುರಿಯಾದ ಭಗವಂತನ ಪ್ರೇಮ ಪೂರ್ವಕ ದಿವ್ಯ ಸೇವೆಯನ್ನ ಸಾಧಿಸಲು ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಲು ಬಯಸುವನು ಪ್ರಭುವು ತನ್ನಿಂದ ಏನನ್ನ ಅಪೇಕ್ಷಿಸ್ತಾನೆ ಎಂಬುದನ್ನ ಕಂಡುಕೊಳ್ಳಬೇಕು. ನಾನು ಯಾಕೆ ಕೊಡ್ಬೇಕು ಅವನಿಗೆ, ನಾನು ಕೊಡೋದಿಲ್ಲ, ನಂದು ಇದು, ನಾನು ಸಂಪಾದನೆ ಮಾಡಿದ್ದು. ಆದ್ರೆ ಶುದ್ಧ ಭಕ್ತನು ಭಗವಂತನಿಗೆ ಏನ್ ಬೇಕು ಏನ್ ಬೇಡ ಅರ್ಥ ಮಾಡ್ಬೋದು. ಭಗವಂತನಿಗೆ ಏನನ್ನ ಅರ್ಪಿಸಬೇಕು ಎಂಬುದನ್ನ ಕಂಡುಕೊಳ್ಳುತ್ತಾನೆ. ಬಲಿ ಚಕ್ರವರ್ತಿಗೆ ಏನ್ ಅರ್ಪಿಸ್ಬೇಕು ಗೊತ್ತಾಗ್ಲಿಲ್ಲ. ಈಗ ವಾಮನ ದೇವ್ರನ್ನ ಸಂತೃಪ್ತಿ ಮಾಡ್ಬೇಕು, ಅವ್ರಿಗೆ ಸಮಾಧಾನ ಮಾಡ್ಬೇಕು, 3 ಹೆಜ್ಜೆ ಜಾಗ ಕೊಡ್ಬೇಕು. ಈಗ ಭಗವಂತನಿಗೆ ಏನ್ ಅರ್ಪಿಸ್ಬೇಕು ನಾನು ಗೊತ್ತಾಗ್ತಾ ಇಲ್ಲ. ಆಗ ಒಂದ್ ಪ್ರಾರ್ಥನೆ ಮಾಡು, ಭಗವಂತ ನಿನಗೆ ನಿನ್ನ ಭಕ್ತ ಉದ್ಧಾರ ಆಗ್ಬೇಕು ಅನ್ನೋ ಆಸೆ ನಿನಗಿದ್ರೆ ನಾನು ಏನನ್ನ ಅರ್ಪಿಸ್ಬೇಕು ಅನ್ನೋದನ್ನ ನೀನೇ ನನಗೆ ಬುದ್ಧಿ ಕೊಡು. ಎಷ್ಟು ಸಿಂಪಲ್ ಪ್ರಾರ್ಥನೆ ನೋಡಿ. ಭಕ್ತಿ ತುಂಬಾ ತುಂಬಾ ಸರಳ, ನಮ್ಗೆ ಗೊತ್ತಾಗ್ತಲ್ಲ ಹೇಗ್ ಮಾಡ್ಬೇಕು ಅಂತ ಅಷ್ಟೇನೆ. ರಿಪೀಟ್ ಮಾಡ್ತೀನಿ ಸೆಂಟೆನ್ಸ್. ಬದುಕಿನ ಪರಮ ಗುರಿಯಾದ ಭಗವಂತನ ಪ್ರೇಮ ಪೂರ್ವಕ ದಿವ್ಯ ಸೇವೆಯನ್ನ ಸಾಧಿಸಲು ಪರಮ ಪ್ರಭುವಿನ ಸೇವೆಯಲ್ಲಿ ನಿರತನಾಗಲು ಬಯಸುವನು ಪ್ರಭು ತನ್ನಿಂದ ಏನನ್ನ ಅಪೇಕ್ಷಿಸ್ತಾನೆ ಎಂದು ಕಂಡುಕೊಳ್ಳಬೇಕು.
ಕೃಷ್ಣನನ್ನ ಪ್ರೀತಿಸುವವನು ಅವನಿಗೆ ಏನು ಬೇಕಾದರೂ ಕೊಡುತ್ತಾನೆ ಮತ್ತು ಅಪೇಕ್ಷಣೀಯವಲ್ಲದ ಅಥವಾ ಕೃಷ್ಣನು ಕೇಳಿರದ ಏನನ್ನೇ ಆಗಲಿ ಅರ್ಪಿಸುವುದಿಲ್ಲ. ಆದ್ದರಿಂದ ಕೃಷ್ಣನಿಗೆ ಮಾಂಸವನ್ನ, ಮೀನು, ಮೊಟ್ಟೆಗಳನ್ನ ಅರ್ಪಿಸಬಾರದು. ಕೆಲವು ಕಡೆ ನೋಡ್ತೀವಿ ಹೆಂಡ, ಸಾರಾಯಿ, ಬೀಡಿ, ಸಿಗರೇಟ್ಗಳನ್ನ ಅರ್ಪಿಸ್ತಾರೆ. ತಂಬಾಕು, ಹೆಂಡ, ಸಾರಾಯಿ, ಮಾಂಸ. ಬೆಳಗ್ಗೆ ತಾನೇ ನಾನು ಮಾರ್ನಿಂಗ್ ಕ್ಲಾಸ್ ಹೇಳ್ತಾ ಇದ್ದೆ. 10 ಗಂಟೆಗೆ ಒಬ್ರು ಬಂದ್ರು. ಒಂದು ಪಾಂಪ್ಲೆಟ್ ಕೊಟ್ಬಿಟ್ಟು, ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು, ಕಬ್ಬಾಳಮ್ಮದಲ್ಲಿ ಒಂದು ಹರಕೆ ಇದೆ, ಗಂಡು ಮಗು ಆಗ್ಬೇಕು ಅಂತ ಹರಕೆ ಹೊತ್ಕೊಂಡಿದ್ದೆ. ಗಂಡು ಮಗು ಆಗಿ 6 ವರ್ಷ ಆಯ್ತು. ನಾನ್ ಕೇಳಿದೆ, ಯಾಕೆ 6 ವರ್ಷ ಆದ್ಮೇಲೆ ಕೊಡ್ತಾ ಇದ್ದೆ ಹರಕೆನ? ಮಗು ಮಾತ್ರ ಇಮಿಡಿಯೇಟ್ ಬೇಕಾಗಿತ್ತು ನಿನಗೆ, ಹರಕೆ ಮಾತ್ರ 6 ವರ್ಷಕ್ಕೆ ತೀರಿಸ್ತಾ ಇದ್ಯಾ? ಏನ್ ಹರಕೆ ಕೊಡ್ತಾ ಇದ್ಯಾ? ಕುರಿ ಬಲಿ ಕೊಡ್ತಾ ಇದೀನಿ. ಕಬ್ಬಾಳಮ್ಮ ಅಂದ್ರೆ ಅಲ್ಲ, ಅದೇನೆ. ಇನ್ನೇನು ಅನ್ನ ಕರಿತಾ ಇದ್ದ, ಪಾಯಸ ಮಾಡ್ತೀನಿ ಬಾ ಅಂತ. ಎಷ್ಟು ಅಲ್ಲ, ಅಂತ ಸವಾಸ ಇಟ್ಕೊಂಡಿರ ಅಂತ ಪ್ರಶ್ನೆ ಬರುತ್ತೆ. ಖಂಡಿತ ಇಲ್ಲ. ಅಂತವ್ರ ಹತ್ರ ಹೇಗಿರ್ಬೇಕು ಹಾಗೆ ಇರ್ಬೇಕು. ಯಾಕಂದ್ರೆ ಭೌತಿಕ ಜಗತ್ತಲ್ಲಿ ನಾವು ಸಮಾಜದಲ್ಲಿ ಇದ್ದೀವಲ್ಲ, ನಾವು ಸನ್ಯಾಸಿಗಳಾಗಿ ಎಲ್ಲೋ ದೂರದಲ್ಲಿ ಏನು ವಿವಿಕ್ತ ದೇಹ ಸೇವಿತಮಿಲ್ಲ. ಸೊ ಸಮಾಜದಲ್ಲಿ ಇಂಥವ್ರೆಲ್ಲರೂ ಇರ್ತಾರೆ. ಇಂಥವ್ರು ಒಡನಾಟ ಮಾಡ್ಬೇಕಾಗುತ್ತೆ ಅನಿವಾರ್ಯವಾಗಿ. ಬಯಸಿ ಅಲ್ಲ, ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ. ಅವಾಗ ನಾವು ಅದನ್ನ ಉಪೇಕ್ಷೆ ಮಾಡಬಾರದು. ಅದಕ್ಕೆ ಹೇಳ್ತಾರೆ ನೋಡಿ, ಕೃಷ್ಣನಿಗೆ ಇಂತಹ ಕಾಣಿಕೆಗಳು ಬೇಕಾಗಿದ್ದರೆ ಅವನು ಹಾಗೆ ಕೇಳುತ್ತಿದ್ದ. ಅದರ ಬದಲು ಆತನು ಸ್ಪಷ್ಟವಾಗಿ ನಾನು ಕೇಳಿದೆ, ಎಲ್ಲಿ ಕೇಳಿದಾನೆ ನಿನಗೆ ಭಗವಂತ ಕುರಿ ಕೊಡು ಅಂತ, ಕೋಳಿ ಕೊಡು, ಕುರಿ ಕೊಡು ಅಂತ ಎಲ್ಲಿ ಕೇಳಿದಾನೆ ನೀನು? ಇಂಥ ಮೂರ್ಖರಿಗೆ ಏನ್ ಹೇಳ್ಬೇಕು ನಾವು? ಅರ್ಥ ಆಗುತ್ತೆ ಅವ್ರಿಗೆ? ಇಲ್ಲಿ ಹೇಳ್ತೇನೆ, ಅದರ ಬದಲು ಆತನು ಸ್ಪಷ್ಟವಾಗಿ ಒಂದು ಎಲೆ, ಒಂದು ಪತ್ರ, ಒಂದಿಷ್ಟು ಹೂವು, ಒಂದು ಹಣ್ಣು, ನೀರು, ಈ ನೈವೇದ್ಯವನ್ನ ಕುರಿತು ನಾನು ಅದನ್ನ ಸ್ವೀಕರಿಸುತ್ತೇನೆ. ತದಹಂ ಭಕ್ತಿ ಉಪಹತಂ ಅಶ್ನಾಮಿ ಪ್ರಯತಾತ್ಮನಃ. ಅದನ್ನ ತಿಂತೀನಿ ನಾನು, ಅಶ್ನನ್ ತಿಂತೀನಿ. ನೀವೇನ್ ಕೊಟ್ರು ಭಗವಂತ ತಿಂತಾರೆ, ಆದ್ರೆ ಕೊಡುವಂಥದ್ದನ್ನು ಕೊಟ್ರೆ ಮಾತ್ರ. ಕುರಿ ಮಾಂಸ, ಕೋಳಿ ಮಾಂಸ, ಆದ್ದರಿಂದ ಆತನು ಮಾಂಸ, ಮೀನು ಮತ್ತು ಮೊಟ್ಟೆಗಳನ್ನ ಸ್ವೀಕರಿಸುವುದಿಲ್ಲ. ಎಷ್ಟು ಜನಕ್ಕೆ ಏನನ್ಸುತ್ತೆ ಗೊತ್ತಾ? ಭಗವದ್ಗೀತೆ ಕ್ಲಾಸ್ ಕೇಳಿದ್ರೇನೆ ಇವೆಲ್ಲ ತಲೆನೋವು. ಸುಮ್ಮನೆ ಅದನ್ನ ತಿನ್ಬೇಡಿ, ಇದನ್ನ ತಿನ್ಬೇಡಿ, ಹಂಗಿರಿ ಹಿಂಗಿರಿ, ಗಂಡ ಹೆಂಡತಿ ಆದಷ್ಟು ಸ್ವಲ್ಪ ದೂರದಲ್ಲಿರಿ, ಇವೆಲ್ಲ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಭಗವದ್ಗೀತೆ ಕೇಳೋದನ್ನ ಕಂಟ್ರೋಲ್ ಮಾಡ್ಬೋದು ನಾನು, ಇವೆಲ್ಲ ಕಂಟ್ರೋಲ್ ಮಾಡ. ಕಷ್ಟ ಅನ್ಸುತ್ತಾ ಕೃಷ್ಣ ಪ್ರಜ್ಞೆ? ಯಾರಿಗೆ ಕೃಷ್ಣ ಪ್ರಜ್ಞೆ ಕಷ್ಟ ಅನ್ಸುತ್ತೆ ಅವ್ರಿಗೆ ಮುಂದಿನ ಅನೇಕ 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 ಜನ್ಮಗಳು ಕಷ್ಟದಲ್ಲೇ ಕಳಿಬೇಕು. ಖಂಡಿತ. ಮೂಢ ಯೋನಿಷು ಜನ್ಮ ಜನ್ಮನಿ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತನಿ. ಹೌದು, ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ, ಅಪ್ರಾಪ್ಯ ಮಾಂ ನಿವರ್ತಂತೆ. ನೀವು ಇದೆಲ್ಲ ಮಾಡ್ಲಿಲ್ವಾ ನೀವು? ಮೃತ್ಯು ಸಂಸಾರ ವರ್ತನಿ. ವರ್ತಮನಿ ಅಂದ್ರೆ ರಿಪೀಟೆಡ್ಲಿ. ಮೃತ್ಯು ಸಂಸಾರ ವರ್ತಮನಿ. ಮೇಲೋದ ಸ್ಕೈ ವೀಲ್, ಮೇಲೋದ ಕೆಳಗ್ ಬಂದ, ಮೇಲೋದ ಕೆಳಗ್ ಬಂದ, ಮೇಲೋದ ಓದ ಬಿಟ್ಟ ಬಂದ. ನಮ್ ಕೈಲಿ ಆಗಲ್ಲ ಪ್ರಭು ಇವೆಲ್ಲ. ಮತ್ ಇನ್ಯಾರ ಕೈಲಾಗುತ್ತೆ? ಇನ್ಯಾರು ಹೇಳ್ತಾ ಇರೋದು ಇದು ಭಗವದ್ಗೀತೆ? ಮನುಷ್ಯನ್ಗಲ್ದ ಇನ್ಯಾರು ಹೇಳಿರ್ಬೋದು ಭಗವದ್ಗೀತೆ? ಯೋಚನೆ ಮಾಡಿ. ಹೋಗಿದೆಲ್ಲ ದೇವತೆಗಳಿಗೆ. ಮತ್ತೆ ಮರ್ತ್ಯಲೋಕಕ್ಕೆ ಯಾಕೆ ಬಂತು ಭಗವದ್ಗೀತೆ? ದೇವತೆಗಳು ಅಲ್ಲಿಂದ ಅಲ್ಲೇ ಕಳ್ಸಿಕೊಡ್ಬೇಕಲ್ಲ. ಭಗವದ್ಗೀತೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ನಮ್ಮ ಮನೇಲಿ ನಾವು ಬುಕ್ತಿಸ್ಪೇಷನ್ ಮಾಡ್ಬೇಕಾದ್ರೆ ಎಲ್ಲ ಬರುತ್ತೆ. ನಾವು ಶೂದ್ರರಿ, ಮನೇಲಿ ಮಾಂಸ ಮಡಿ ಎಲ್ಲ ತಿಂತಿರ್ತೀವಿ, ನಾವು ಅದಕ್ಕೆ ಭಗವದ್ಗೀತೆ ಇಡೋದಿಲ್ಲ. ನಮ್ಮಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ, ಅದಕ್ಕೆ ಭಗವದ್ಗೀತೆ ಇಡೋದಿಲ್ಲ. ಇವೆಲ್ಲ ರೀಸನ್ಸ್ ನಾವು ಕೇಳಿರುವಂತದ್ದು. ನಾವು ಶೂದ್ರರು, ಅದಕ್ಕೆ ನಾವು ಭಗವದ್ಗೀತೆ ಇಡಂಗಿಲ್ಲ ಅಂದ ಒಬ್ಬ. ನಾವು ಬ್ರಾಹ್ಮಣರಲ್ಲರಿ, ನಾವು ಭಗವದ್ಗೀತೆ ಓದಬಾರ್ದು, ಭಗವದ್ಗೀತೆ ಇಟ್ರೆ ಯುದ್ಧ ಆಗುತ್ತೆ ಅಂತ ನಮ್ಮಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ. ಯಾಕೆ ಹೆಣ್ಮಕ್ಳಿದ್ರೆ ಏನ್ ಓದಬಾರ್ದ? ಇಲ್ಲ. ಆಮೇಲೆ ವಾರಕ್ಕೊಬ್ಬರು ಮೈಲಿಗೆ ಆಗ್ತಾ ಇರ್ತಾರೆ. ನಿಮ್ಮ ಗಲೀಜ್ ಮನಸ್ಸಿದೆ ಅಲ್ಲ, ಅದು ಫಸ್ಟ್ ಕ್ಲೀನ್ ಮಾಡುತ್ತೆ.
ಅತಿನ್ಯಾವ ಓದ್ತೀರಿ ನೀವು ಭಗವದ್ಗೀತೆ? ಭಗವದ್ಗೀತೆ ಓದಿದ್ರೆ ನಮ್ಗೆ ಬರೀ ಕೃಷ್ಣನ್ ಏನ್ ಬೇಕು, ಒಂದಿಷ್ಟು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತಿ ಪ್ರಯಚತಿ. ಕೃಷ್ಣ ಹೇಳ್ತಾನೆ ಅದಹಂ ಭಕ್ತಿ ಪ್ರಪಂಚ, ಅಷ್ಟು ಅರ್ಪಣೆ ಮಾಡೋದು ಸಾಕು, ನಾನು ತೃಪ್ತಿ ಆಗ್ತೀನಿ. ಅದನ್ನ ತಿಳ್ಕೊಳ್ಳೋಕು ನಮ್ಗೆ ಭಗವದ್ಗೀತೆ ಓದಕ. ಸಂಸಾರ ಹೋಗ್ತಾನೆ, ಬರ್ತಾ ಇದೀವಿ ಹೋಗ್ತಾರಿ, ಬರ್ತದೆ ಹೋಗ್ತಾರಿ, ಎಷ್ಟು ಸಲ ಬಂದ್ವಿ ಗೊತ್ತಿಲ್ಲ, ಎಷ್ಟು ಓದಿ ಗೊತ್ತಿಲ್ಲ. ಅದಕ್ಕೆ ಆದ್ದರಿಂದ ನಾವು ಇಂತಹ ಆಹಾರಗಳನ್ನ ನೈವೇದ್ಯ ಮಾಡಿದರೆ ಪ್ರೀತಿಪೂರ್ವಕ ಭಕ್ತಿಯ ಮಟ್ಟದಲ್ಲಿ ನಡೆದುಕೊಳ್ಳಲಾಗುವುದಿಲ್ಲ. ನೈವೇದ್ಯ ಮಾಡಬಾರ್ದು ಅಂದ್ರೆ ತಿನ್ಬೋದು ಅಂತನ ಅರ್ಥ? ಅದೊಂದು ಪ್ರಶ್ನೆ ಬರುತ್ತೆ ನೋಡಿ. ಇವೆಲ್ಲ ಇವುಗಳು ಹಾ ನನ್ಗೆ ಅರ್ಥ ಆಯ್ತು ಪ್ರಭು, ಏನ್ ಹೇಳಿದ್ರಿ ನೀವು? ಭಗವಂತನಿಗೆ ಮಾಂಸ ಮೊಟ್ಟೆ ಇಡಬಾರ್ದಲ್ವಾ? ಆಯ್ತು, ಇಡೋದಿಲ್ಲ, ಮತ್ತೆ ಇಡದೆ ನಾವೇ ತಿನ್ಬಿಡ್ತೀವಿ. ಅವ್ನು ಕೊಟ್ಟಿರ್ತಾನೆ ಪ್ರಾಬ್ಲಮ್, ಅವ್ನು ಕೊಡಲ್ಲ, ನಾವೇ ತಿನ್ಬಿಡ್ತೀವಿ. ಇಲ್ಲಿ ಹಂಗ್ ಮಾಡಬಹುದಾ? ಇಲ್ಲ, ಅದು ಮಹಾ ಘೋರ ಅಪರಾಧ. ಎಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಪ್ರವಚನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು. ಏನಾದ್ರೂ ಒಂದು ಸೆಂಟೆನ್ಸ್ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಹೇಳಿರ್ಬೇಕು. ಇನ್ನೊಂದು, ಏಕಾದಶಿ ಇದೆ, ಏನು ತಿನ್ಬಾರ್ದು ಅಂದ್ರೆ ದ್ವಾದಶಿ ದಿನ ಎಲ್ಲಾ ತಿನ್ಬೋದು ಅಂತ ಅರ್ಥ ಅಲ್ಲ. ಏಕಾದಶಿ ಏನ್ ತಿನ್ಬಾರ್ದು ರೆಸ್ಟ್ರಿಕ್ಷನ್ ಮಾಡಿದರೆ, ಪ್ರಭು ಹೇಳಿದ್ದಾರೆ ದ್ವಾದಶಿ ದಿನ ಎಲ್ಲಾ ತಿನ್ಬೋದು. ತಿನ್ಬೋದಂತದ್ದು, ತಿನ್ನಬಾರ್ದಂತದ್ದು ಎಲ್ಲಾನು ತಿನ್ಬೋದು ಅಂತ. ಹಾಗೆ ಕೃಷ್ಣ ಏನ್ ಕೇಳಿದಾನೆ ಕೊಡಿ ಅಂತ, ಅದನ್ನ ಮಾತ್ರ ನಾವು ತಿನ್ಬೇಕು. ಭಾವಾರ್ಥ ತುಂಬಾ ಇದೆ, ಅದನ್ನ ಒಂದ್ಸಲ ಓದಿ ನಾನು ಸಾರಾಂಶ ಮಾತ್ರ ಹೇಳ್ತಿರ್ತೀನಿ. 27ನೇ ಶ್ಲೋಕ 9.27. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣ. ಅವನೇ ಕೊಟ್ಟಿದ್ದು ಅವನಿಗೆ ಯಾಕೆ ಅರ್ಪಣೆ ಮಾಡ್ಬೇಕ್ರಿ? ಅವನು ದೇವ್ರು, ಅವನಿಗೆ ಕೊಡಬಾರ್ದು ನಾವು. ಕೃಷ್ಣನೇ ಹೇಳ್ದಾನೆ ಮದರ್ಪಣ ನನ್ಗೆ ಅರ್ಪಣೆ ಮಾಡಿ. ಯತ್ ಕರೋಷಿ, ನೀವೇನ್ ಮಾಡ್ತೀರಿ ನನ್ಗೆ ಅರ್ಪಣೆ ಮಾಡಿ. ಹಾಗಾದ್ರೆ ಕಳ್ಳ ಯೋಚನೆ ಮಾಡ್ತಾನೆ, ಕೃಷ್ಣ ಹೇಳಿದಾನಂತೆ ಭಗವದ್ಗೀತೆಯಲ್ಲಿ, ಯತ್ ಕರೋಷಿ, ಏನ್ ಮಾಡುದು ನನಗೆ ಅರ್ಪಣೆ ಮಾಡು ಅಂತ ಹೇಳ್ತಾನೆ. ಕಳ್ಳತನ ಮಾಡಿ 1000 ರೂಪಾಯಿ ಪಿಕ್ ಪ್ಯಾಕೆಟ್ ಮಾಡಿ 999 ರೂಪಾಯಿ ನಾನು ಇಟ್ಕೊಂಡು 1 ರೂಪಾಯಿ ಕೃಷ್ಣ ಕೊಟ್ಬೇಡ. ಅರ್ಥ ಆಯ್ತು ನಮಗಾಗಿದ್ರೆ ಭಗವದ್ಗೀತೆ. ಯತ್ ಕರೋಷಿದ ಅರ್ಥ ಆಯ್ತು. ಯದಶ್ನಾಶಿ, ಏನ್ ತಿಂತೀವದು ಎಲ್ಲ ಬೇಯಿಸಿ ಮಾಡಬಾರ್ದೆಲ್ಲ ಮಾಡಿ ಅದನ್ನು ಕೃಷ್ಣನ್ಗೆ ಆಫರ್ ಮಾಡ್ಬಿಟ್ಟು ಪಿತೃಪಕ್ಷ ಮಾಡ್ತಾರಲ್ಲ. ನಮ್ಮ ತಾತನಿಗೆ ತುಂಬಾ ಇಷ್ಟ ಆಯ್ತು ನಾಟಿ ಕೋಳಿ, ಮಾಡಿ ಆಫರ್ ಮಾಡ್ತಾ ಇದೀವಿ, ಎಡೆ ಇಡ್ತಾ ಇದೀವಿ. ಅವ್ರನ್ನ ಯಾಕೆ ನರಕಕ್ಕೆ ಕಳಿಸ್ತೀರ? ಇಂಥ ಕೆಟ್ಟ ಮಕ್ಕಳು, ಕೆಟ್ಟ ಮೊಮ್ಮಕ್ಕಳು ಹುಟ್ಟಿದ ತಪ್ಪಿಗೆ ಅವ್ರ ನರಕಕ್ಕೆ ಹೋಗಿದ್ದಾರೆ. ಮತ್ತೆ ಇದನ್ನ ಬೇರೆ ಮಾಡಿ ಇನ್ಯಾವ ನರಕಕ್ಕೆ ಕಳಿಸ್ಬೇಕು ಅನ್ನೋ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಮನೆಗಳಲ್ಲಿ ನೋಡಿದೀವಿ ಇದೆಲ್ಲ. ಅಜ್ಞಾನದಿಂದ ಅದು ಏನ್ ಭಗವಂತ ಯಾರಿಗೆ ಹೇಗೆ ಕೃಪೆ ಕೊಡ್ತಾನೆ ಗೊತ್ತಿಲ್ಲ. ಒಂದೇ ಸಲ ಅದೆಲ್ಲ ಕೆಟ್ಟ ಬುದ್ಧಿನ ತೆಗೆದುಕೊಡ್ತಾನೆ ತಲೆ ಮನಸ್ಸಿಂದ, ಹೃದಯದಿಂದ. ಅಂದ್ರೆ ಮನಸ್ಸಿಗೆ ನಾಟಬೇಕಷ್ಟೇ. ನಾವು ಏನ್ ಹೇಳ್ತೀವಿ ಕ್ಲಾಸಲ್ಲಿ ಇದನ್ನ ಮನಸ್ಸಿಗೆ ಹಾಕಬೇಕು. ಕೃಷ್ಣ ಪ್ರಜ್ಞೆ ಅಪರೂಪಕ್ಕೆ ಸಿಗುವಂತದ್ದು ಮನುಷ್ಯ ಜನ್ಮ ಬಂದಾಗ. ನಾವಿನ್ನೂ ಭೌತಿಕ ಸುಖದಲ್ಲಿ ಮುಳುಗಿ, ನಾವು ಬಾಯಿ ಚಪಲಕ್ಕೆ ಮುಳುಗಿ ಬಿಟ್ಟು, ಕೃಷ್ಣ ಹೇಳ್ತಾನೆ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಪುರುಷ ಮದರ್ಪಣಂ. ಹೇಳ್ತಾರೆ, ಕುಂತಿ ಮಗನಾದ ಅರ್ಜುನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಕರ್ಮಫಲ ತ್ಯಾಗ, ಕರ್ಮವನ್ನು ತ್ಯಾಗ ಮಾಡಕ್ ಕಷ್ಟ ಆಗುತ್ತೆ, ಕರ್ಮಫಲವನ್ನು ತ್ಯಾಗ ಮಾಡಿ. ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚದೆ. ಕೃಷ್ಣನ ಸಂಬಂಧ ಇರುವಂತದ್ದು ಕೆಲಸಗಳನ್ನ ಮಾಡಿ, ಕೃಷ್ಣನ ಸಂಬಂಧ ಇರುವಂತ ಕರ್ಮಗಳನ್ನ ಮಾಡಿ ಅದರ ಫಲವನ್ನ ಭಗವಂತನ ಅರ್ಪಣೆ ಮಾಡಬೇಕು. ನಾವ್ ಯಾವ ಕೃಷ್ಣ ಪ್ರಜ್ಞೆ ಇಲ್ಲದೆ ಮಾಡ್ತೀವೋ ಅದು ಮಾಯಾ ಸೇವೆ. ಅದನ್ನ ಅರ್ಪಣೆ ಮಾಡಕ್ ಬರೋದಿಲ್ಲ. ಕಳತನ ಮಾಡ್ಬಿಟ್ಟು 100 ರೂಪಾಯಿ ತಗೋ ಕೃಷ್ಣ ಅಂತ ಹುಂಡಿಗೆ ಹಾಕಕ್ಕಾಗೋಲ್ಲ.
ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆ ಅದು ಕಂಪಲ್ಸರಿ ಬೇಕೇ ಬೇಕು. ಅದಿಲ್ಲದೆ ಹೆಂಗ್ ಜೀವನ ಮಾಡಕ್ಕಾಗುತ್ತೆ? ಆವಾಗ ಹೇಳ್ತಾರೆ, ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಕೃಷ್ಣನನ್ನ ಮರೆಯದಂತೆ ತನ್ನ ಬದುಕನ್ನ ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. ಚೈತನ್ಯ ಭಾಗವತದಲ್ಲಿ, ಚೈತನ್ಯ ಚರಿತಾಮೃತ ಅಲ್ಲದೆ ಚೈತನ್ಯ ಭಾಗವತ ಅಂತಿದೆ. ಅದ್ರ ಏನ್ ಹೇಳ್ತಾರೆ ಗೊತ್ತಾ? ಯಾರು ದಿನಕ್ಕೆ 1,00,000 ನಾಮ ಜಪ ಮಾಡೋದಿಲ್ಲ, ಅವರಿಂದ ನಾನು ಏನನ್ನೂ ಕೂಡ ಸ್ವೀಕಾರ ಮಾಡುವುದಿಲ್ಲ. 64 ರೌಂಡ್ಸ್, 1,00,000 ನಾಮ. 1,00,000 ನಾಮ ಹೇಳಿಲ್ಲ ಅಂದ್ರೆ ನಾವು ಚೈತನ್ಯ ಮಹಾಪ್ರಭುಗಳಿಗೆ ನೀರನ್ನು ಕೂಡ ಕೊಡುವಾಗಿಲ್ಲ, ಅವ್ರ ಅರ್ಪಣೆ ಸ್ವೀಕಾರ ಮಾಡೋದಿಲ್ಲ. ಆದ್ರೆ ಆಚಾರ್ಯರು ಬಂದು ಹೇಳ್ತಾರೆ, ಓಕೆ ನಾನ್ ನೋಡ್ಕೊಳ್ತೀನಿ, ಪರವಾಗಿಲ್ಲ, 16 ಆದ್ರೂ ಮಾಡಿ, ಕಾಲ್ ಭಾಗ ಈ ಕಾಲ್ ಭಾಗ ಸಿಸ್ಟಮ್ ಹೆಂಗ್ ಬರುತ್ತೆ ಅಂದ್ರೆ, ಬ್ರಹ್ಮಾಂಡ ಪುರಾಣದಲ್ಲಿ ಏಕಾದಶಿ ಮಹಾತ್ಮ ಬಗ್ಗೆ ಹೇಳ್ತಾರೆ. ಏಕಾದಶಿ ದಿನ ವಯಸ್ಸಾಗಿರೋರು, ಕಾಯಿಲೆ ಇರೋರು ತಿನ್ಬಾರ್ದು. ಅಂದ್ರೆ ಉಪವಾಸ ಬೇಡ, ನೀವು ತಿನ್ನಿ. ಆದ್ರೆ ಏನ್ ತಿನ್ನಿ? ಚಪಾತಿ, ಪುಳಿಯೋಗರೆ, ಉಪ್ಪಿಟ್ಟು ಅಲ್ಲ. ನಾವು ಆರೋಗ್ಯವಾಗಿದ್ದಾಗ ಅಥವಾ ಬೇರೆ ದಿನ, ಏಕಾದಶಿ ಅಲ್ಲದೆ ಬೇರೆ ದಿನ ನಾವ್ ಏನ್ ಊಟ ತಿಂತಿದ್ವಿ ಅದರಲ್ಲಿ ಕಾಲ್ ಭಾಗ ಏನ್ ತಿನ್ಬೇಕು? ಕೇವಲ ಹಣ್ಣು ತಿನ್ಬೇಕು. ಅಲ್ಲೂ ಧಾನ್ಯ ಹೇಳಿಲ್ಲ ಅವರು. ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಏಕಾದಶಿ ದಿನ ಕಾಯಿಲೆ ಇರ್ಲಿ, ಏನೇ ಆಗಿರ್ಲಿ, ಪ್ರಾಣ ಹೋಗ್ತಾ ಇರ್ಲಿ, BP ಶುಗರ್ ಇರ್ಲಿ, ಇನ್ನೊಂದಿರ್ಲಿ ಮತ್ತೊಂದಿರ್ಲಿ, ಧಾನ್ಯ ತಿನ್ನಬಾರದು. ಇದು ಕಟ್ಟುನಿಟ್ಟಾದ ವ್ರತ. ಆದ್ರೆ ಇಲ್ಲಿರೋದು 50% ಜನಕ್ಕೆ, ಅಥವಾ ಕೆಲವರು ಭಕ್ತಿ ಮಾಡೋರು ಇರ್ಬೋದು, ಮಾಡದಿರೋರು ಇರ್ಬೋದು, ಎಲ್ಲರೂ ಇದ್ದಾರೆ. ಅನ್ಸ್ಬೋದು ನಮ್ಗೆ BP ಶುಗರ್ ಇದೆ, ನಮ್ಗೆ ಕಾಯಿಲೆ ಇದೆ, ಏನ್ ಮಾಡ್ಬೇಕು ಅಂತ. ಆದ್ರೆ ಇದು ತಪಸ್ಸು. ಈ ತಪಸ್ಸು ಮಾಡೋದೇ ಭಗವಂತನ ಪ್ರೀತಿಗೆ ಕಾರಣ. ಹೌದು, ಅದಕ್ಕೋಸ್ಕರ ಹೇಳುತ್ತೆ, ದೇಹ ಸಪೋರ್ಟ್ ಮಾಡ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂಥವ್ರು ಮಾತ್ರ ಅವರು ಸಾಮಾನ್ಯ ಏನ್ ಊಟ ಮಾಡ್ತಾರೆ ಅದ್ರಲ್ಲಿ ಕಾಲ್ ಭಾಗ ಧಾನ್ಯವನ್ನು, ಹಣ್ಣನ್ನ ತಿನ್ಬೇಕು, ಧಾನ್ಯ ತಿನ್ನುವಾಗಿಲ್ಲ. ಆಯ್ತಾ? ಇಲ್ಲಿ ಹೇಳ್ತಾರೆ, ಅದಕ್ಕೆ ಯಾವ ಕ್ಷಣದಲ್ಲೂ ಭಗವಂತನನ್ನ ಮರೆಯದಂತೆ ತನ್ನ ಬದುಕನ್ನ ರೂಪಿಸಿಕೊಳ್ಳುವುದು ಒಂದು ಕರ್ತವ್ಯ. ಪ್ರತಿಯೊಬ್ಬನು ತನ್ನ ದೇಹ ಮತ್ತು ಆತ್ಮಗಳನ್ನ ಒಟ್ಟಿಗೆ ಇರಿಸಿಕೊಳ್ಳೋದು ಕೆಲಸ ಮಾಡಬೇಕಾಗುತ್ತೆ. ಶಾರೀರಂ ಕೇವಲಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ಶಾರೀರಂ ಕೇವಲಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ಶರೀರವನ್ನ ಧರಿಸೋಕೋಸ್ಕರ ಬಂದ್ರೆ ಬದುಕೋಸ್ಕರ ಅಂತ ಅರ್ಥ. ಶರೀರ, ದೇಹ ಮತ್ತು ಆತ್ಮ ಒಟ್ಟಿಗೆ ಇರೋಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಕರ್ಮಗಳನ್ನ ಮಾಡ್ಬೇಕು ಅಷ್ಟೇ. ಏನನ್ಸುತ್ತೆ? ಭಯ ಬಂದ್ಬಿಡ್ತೀರ ಒಂದ್ ಕಡೆಗೆ, ಇದೆಲ್ಲ ನಮ್ ಕೈಲಿ ಮಾಡಕ್ಕಾಗಲ್ಲ ಅಂತ. ಅದಕ್ಕೆ ಹೇಳುದು, ನಾವ್ ಯಾವಾಗ ಗುರು ಶರಣಾಗತಿ ಬರ್ತೀವಿ, ಗುರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಪುರೋಪಾದ ಹೇಳಿದ್ರು, ಓಕೆ, ಏಕಾದಶಿ ದಿನ ಯಾರ್ಯಾರು ಟೀಚಿಂಗ್ ಮಾಡ್ತಾರೆ ಅವರೆಲ್ಲ ಅನುಕಲ್ಪ ಪ್ರಸಾದ ತಗೊಳ್ಳಿ, ಹೋಗಿ ಪ್ರಚಾರ ಮಾಡಿ. ಯಾರ್ಯಾರು ಪ್ರಚಾರ ಮಾಡೋದಿಲ್ಲ, ಮನೇಲಿ ಸೇವೆ ಮಾಡ್ತಿರ್ತಾರೆ ಅಂತವ್ರು ಆದಷ್ಟು ನಿರ್ಜಲ ಇರಿ. ಪುರೋಪಾದ ಇನ್ಸ್ಟ್ರಕ್ಷನ್. ಒಬ್ಬೊಬ್ರು ಒಂಥರ ಯಾಕೆ ಹೇಳ್ತಾರೆ, ಹೌದು ಮನೇಲಿ ಇದ್ದೀರಾ, ನೀವು ಹಾಗೆ ನಿರ್ಜಲ ಮಾಡಿ ಅಥವಾ ನೀರಿಗೆ ಕುಡ್ಕೊಂಡಿರಿ. ಹೊರಗಡೆ ಹೋಗಿ ಟೀಚಿಂಗ್ ಮಾಡೋರು ಇರ್ತಾರೆ, ಅವ್ರಿಗೆ ಅನುಕಲ್ಪ ಪ್ರಸಾದ ತಗೊಳ್ಳಿ. ಅನುಕಲ್ಪ ಅಂದ್ರೆ ಏಕಾದಶಿ ದಿನ ಟೆಂಪಲ್ ಅಲ್ಲಿ ಕೊಡ್ತಾರಲ್ಲ, ಕಡಲೆ ಬೀಜ, ಗೆಣಸು, ಸಾಬುದಾನ, ಮರಗೆಣಸು, ಇವೆಲ್ಲ ತಗೋಬಹುದು. ಆಲೂಗಡ್ಡೆ. ಯಾರಿಗೆ ಅದು? ಶಾರೀರಂ ಕೇವಲಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ ಅಂತವ್ರಿಗೆ ಪಾಪ ಇಲ್ಲ. ಅದು ಬಿಟ್ಟು ನಾವು ಇಷ್ಟ ಬಂದಾಗ ಏನಾದ್ರು ತಿಂತೀವಿ, ಏಕಾದಶಿ ನಮ್ಗೆಲ್ರಿ, ಅದು ಬ್ರಾಹ್ಮಣರಿಗೆ. ನಮಗಲ್ಲ, ನಮ್ಗೆ ಏಕಾದಶಿ ಯಾವ್ದಾಶಿ ಯಾವ್ದು ಇಲ್ಲ, ನಮ್ಗೆ ಎಲ್ಲಾ ದಿನನೂ ಇರ್ಬೇಕು. ನಮ್ಗೆ ಹಂಗ್ ಮಾಡ್ಬೋದು. ಇದ್ರದ ಎಫೆಕ್ಟ್ ನಮ್ಗೆ ಇವಾಗ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗುತ್ತೆ? ಇನ್ನೊಂದು ದೇಹದ ಗರ್ಭಕ್ಕೆ ಹೋಗ್ತೀವಲ್ಲ, ಇನ್ನೊಂದು ದೇಹದ ಗರ್ಭಕ್ಕೆ,
ಅದು ಪ್ರಾಣಿ ಪಕ್ಷಿ ಗಿಡ ಮರ ಏನೇ ಆಗಿರ್ಬೋದು ಅಲ್ಲಿ ಗೊತ್ತಾಗುತ್ತೆ. ಏನೋ ಚೆನ್ನಾಗಿ ಗಟ್ಟಿ ಮುಟ್ಟು ನೋಡಿ ಸಿಕ್ಸ್ ಪ್ಯಾಕ್ ಇದೆ ಅಂತ ಹೇಳಿ ಮಾಡ್ಬೋದು. ಸಿಕ್ಸ್ ಪ್ಯಾಕ್ ಅಲ್ಲ, ಅದು ಕರ್ಗೋಗ್ಬಿಡತ್ತೆ ವಯಸ್ಸಾಗ್ತಂಗೆ. ವಯಸ್ಸಾಗ್ತಾ ಏನಾಗುತ್ತೆ 50 ಆಗ್ತದಂಗೆ ದೇಹ ಹೆಂಗಿತ್ತು ನಾವು ಒಂದ್ ಟೈಮಲ್ಲಿ ವರ್ಲ್ಡ್ ಚಾಂಪಿಯನ್. ಆದ್ರೆ ಆ ದೇಹ ಬಿದ್ದೋದಾಗ ಆ ಜೀವಾತ್ಮ ಇನ್ನೊಂದು ದೇಹಕ್ಕೆ ಹೋಗ್ತಾನಲ್ಲ, ಅಲ್ಲಿ ಅವನು ಹಿಂಸೆ ಅನುಭವಿಸ್ತಾನೆ. ಓ ಕೃಷ್ಣ ನನಗೆ ಯಾಕೆ ಬಂತು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಭೂದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ. ಸಾಕು ನನಗೆ ಮತ್ತೆ ಹುಟ್ಟೋದು ಸಾವು ಹುಟ್ಟು ಸಾವು. ಬಾಯಲ್ಲಿ ಬಂದ್ಬಿಡುತ್ತೆ ಮಾತು, ಓ ಸಾಕ್ರಿ ನಮ್ಗೆ ಜನ್ಮ ಸಾಕು. ಮತ್ತೇನ ಮಾಡ್ರಿ, ಸೇವೆ ಮಾಡ್ರಿ. ಯಾಕಂದ್ರೆ ಭಗವಂತನ ಸೇವೆ ಮಾಡಿ. ಏನ್ ಸೇವೆ ಮಾಡೋದು, ಈ ಜನ್ಮ ಸಾಕ್ರಿ, ಏನ್ ಸೇವೆ ಮಾಡೋದು, ಏನ್ ಸೇವೆ ಮಾಡಕ್ ಮನ್ಸು ಬರ್ತಾ ಇಲ್ಲ. ಆದ್ರೆ ಈ ಜನ್ಮ ಸಾಕಪ್ಪ. ಅದೇನ್ ವೈರಾಗ್ಯನೋ ಜಿಗುಪ್ಸನ ಯಾಕ್ರಿ ಮನೇಲಿ ಗಲಾಟೆ ಮಾಡ್ಕೊಂಡ್ರ, ಹೆಂಡತಿ ಮಕ್ಳು ಗಲಾಟೆ ಕಿರಿಕಾಯ್ತಾ ಏನಾದ್ರು ಅಂತ ಹೇಳ್ತಾರೆ. ಸಾಕು ಸಾಕು ಜನ್ಮ, ಅದು ವೈರಾಗ್ಯ ಅಲ್ಲ, ಅದು ಜಿಗುಪ್ಸೆ. ಕೃಷ್ಣನ ಮೇಲೆ ಪ್ರೀತಿ ಬೆಳೆಸ್ಕೊಂಡ್ರೆ ಜಿಗುಪ್ಸೆ ಬರುತ್ತೆ ನಮ್ಗೆ ಜೀವನದಲ್ಲಿ, ಪ್ರೀತಿ ಬರುತ್ತೆ. ವೈರಾಗ್ಯ ಅಂದ್ರೆ ಏನ್ ಗೊತ್ತಾ, ಪ್ರೀತಿ. ನಾವ್ ಅನ್ಕೊಂಡಾಗ ವೈರಾಗ್ಯ ಅಂದ್ರೆ ವೈರಾಗ್ಯ ಅವ್ನು ಈ ವಯಸ್ಸಲ್ಲೇ ವೈರಾಗ್ಯ ಬಂದ್ಬಿಡಿದೆ ಅಂತ ಹೇಳ್ತಾರೆ. ವೈರಾಗ್ಯ ಅಂದ್ರೆ ಪ್ರೀತಿ. ಏನ್ ಪ್ರೀತಿ? ನಿರ್ಬಂಧೆ ಕಂಟ್ರೋಲ್ಡ್, ನಿರ್ಬಂಧೆ ಕೃಷ್ಣ ಸಂಬಂಧಯುಕ್ತ ವೈರಾಗ್ಯ ಮುಚ್ಚತೆ. ಕೃಷ್ಣನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತ್ರ ಅವನಿಗೆ ಆಸಕ್ತಿ, ಇನ್ನೆಲ್ಲ ಕಂಟ್ರೋಲ್, ನಿರ್ಬಂಧ, ರೆಸ್ಟ್ರಿಕ್ಷನ್. ಪ್ರೀತಿ ಜಾಸ್ತಿ ಆಗುತ್ತೆ ನಿಜವಾಗ್ಲೂ ವೈರಾಗ್ಯ ಬಂದಾಗ. ಜಿಗುಪ್ಸೆ ಬಂದಾಗ ಏನ್ ದೇವಸ್ಥಾನ ಬೇಕಾಗಿಲ್ಲ, ಯಾವ ಹೆಂಡತಿ ಮಕ್ಳು ಬೇಕಾಗಿಲ್ಲ, ಮನೆ ಮಠ ಬೇಕಾಗಿಲ್ಲ, ಕಾಡ್ಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನು ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನು ಯಾವುದಾದ್ರೂ ಧಾರ್ಮಿಕ ವಿಧಿಗಳನ್ನ ಮಾಡ್ಲೇಬೇಕು, ಮಾಡೋ ಸುಮ್ಮನೆ ಕುತ್ಕೊಳ್ಳಾಗಿಲ್ಲ. ಆದ್ದರಿಂದ ಕೃಷ್ಣನು ಅದನ್ನು ನನಗಾಗಿ ಮಾಡು, ನನಗಾಗಿ ಮಾಡು, ನನಗಾಗಿ ಮಾಡು, ನನಗೆ ಅರ್ಪಣೆ ಮಾಡು. ಇದಕ್ಕೆ ಅರ್ಚನೆ ಎಂದು ಹೆಸರು. ಪ್ರತಿಯೊಬ್ಬನಿಗೂ ಏನೇನಾದ್ರೂ ದಾನ ಮಾಡುವ ಪ್ರವೃತ್ತಿ ಇರುತ್ತೆ. ಏನೋ ಒಂದು ದಾನ ಮಾಡ್ತಾನೆ. ನನ್ನ ಕಡೆಯಿಂದ ಇವತ್ತು ಅನ್ನದಾನ, ಭಗವಂತನ ಸೇವೆ. ನನ್ನ ಕಡೆಯಿಂದ ಇವತ್ತು ಸುಧಾಮ ಸೇವೆ, ನನ್ನ ಕಡೆಯಿಂದ ಇವತ್ತು ಪ್ರಸಾದ ಸೇವೆ, ಇವತ್ತು ಹೂನಾರ ಸೇವೆ. ಇವತ್ತು ರಾತ್ರಿ ನೋಡ್ಕೊಳ್ಳಿ, ಎಲೆಕ್ಷನ್ ಗೆದ್ದ ಮೇಲೆ ನನ್ನ ಕಡೆಯಿಂದ ಪಾರ್ಟಿ ಸೇವೆ, ನಮ್ಮ ಪಾರ್ಟಿ ಲೀಡರ್ಸ್ಗೆಲ್ಲ ಕರೆದು ಅವ್ರಿಗೆ ಒಂದು ಸೇವೆ, ದೊಡ್ಡ ಗ್ರ್ಯಾಂಡ್ ಪಾರ್ಟಿ, ಎಷ್ಟು ಬೇಕಾದ್ರೆ ಕುಡಿಬಹುದು, ಏನ್ ಬೇಕಾದ್ರೆ ಬಾಟ್ಲ್ ಹೊಡೆದು ಹಾಕ್ಬೋದು, ಏನ್ ಬೇಕಾದ್ರೆ. ಅದು ಸೇವೆ ಅಲ್ಲ, ಅದು ಅವನು ನಾಶ ಆಗ್ತದಾನೆ, ಅವ್ರನ್ನೂ ನಾಶ ಮಾಡ್ತಾನೆ. ಯಾರ ಹೆಸರು ಹೇಳ್ಕೊಂಡು ಇವ್ರು ಪಾಪ ಮಾಡ್ತಾರೆ ಅವನಿಗೂ ಎಫೆಕ್ಟ್ ಆಗುತ್ತೆ. ಅದು ಪಾಪ ಮೋದಿಯಲ್ಲಿ ಏನೋ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಅವ್ರ ಹೆಸರು ಹೇಳ್ಕೊಂಡು ಯಾವನೋ ಕುಡ್ದ ನಮ್ಮ ಅಣ್ಣ ಗೆದ್ದು ಬಿಟ್ಟಿದ್ದಾನೆ ಅಂತ ಇವನು ಮಾಡೋ ಪಾಪ ಅಲ್ಲಿ ಅವನ್ಗೆ ಅನುಭವಿಸುತ್ತೆ. ಏನ್ ಅನ್ಕೊಂತೀವಿ ನಾವು ಇದನ್ನ? ನನ್ಗೆ ಗೊತ್ತಿಲ್ಲ, ನಾನ್ ಮಾಡಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲದೆ ಮಾಡಿದ್ರು ಪಾಪ ಪಾಪನೇ, ನಿನಗೋಸ್ಕರ ಮಾಡಿದ್ದವ್ರು. ಆ ಪಾಪದ 1 ಡಿವೈಡೆಡ್ ಬೈ 6, 6ನೇ 1 ಭಾಗ ಅವನಿಗೆ ಹೋಗುತ್ತೆ. ಅಲ್ಲಿ ಯಮ ಕೇಳ್ತಾನೆ, ಯಾಕಪ್ಪ ಸ್ವಾಮಿ ನನಗೇನು ಗೊತ್ತಿಲ್ಲ, ಎಲೆಕ್ಷನ್ ಗೆದ್ದೆ, ನಮ್ಮ ಹುಡುಗರೆಲ್ಲ ಪಾರ್ಟಿ ಮಾಡ್ಬಿಟ್ರು, ನಮ್ಮ ಅಣ್ಣ ಗೆದ್ದ ಅಂತ ನನ್ನ ಹೆಸರು ಹೇಳ್ಕೊಂಡು ಕುಡಿದ್ಬಿಟ್ರು ಸ್ವಾಮಿ, ನಾವೇನ್ ಮಾಡಕ್ಕಾಗುತ್ತೆ? ಹೌದು, ಅನುಭವಿಸು ನೀನು. ಅದಕ್ಕೆ ಹೇಳ್ತಾ ಇರೋದು ಶಾಸ್ತ್ರ ಎಷ್ಟು ಕಟ್ಟಿಟ್ಟಾಗಿ ಹೇಳುತ್ತೆ, ಶತಾಯ ಗತಾಯ ಅಭಕ್ತ ಸಂಘ ಮಾಡ್ಲೇಬಾರ್ದು ನಾವು. ಒಂದ್ ವೇಳೆ ಇಂತ ಕಚಡ ಅಭಕ್ತ ಸಂಘ ಮಾಡ್ರಿ ಅಂತ ಇಟ್ಕೊಳ್ಳಿ, ಅವನು ನಮ್ಮ ಹೆಸರು ಹೇಳ್ಕೊಂಡು ಕುಡ್ದ, ಇವತ್ತು ನಮ್ಮ ಅಣ್ಣ ಫುಲ್ ಗೆದ್ಬಿಟ್ಟಿದ್ದಾನೆ ಪಾರ್ಟಿ ಮಾಡೋಣ ಅಂತ, ಇವನ್ ಮಾಡೋ ಪಾಪದಲ್ಲಿ ಅವನ್ಗೆ 1/6 ಪಾಪ ಹೋಗುತ್ತೆ. ಯಾಕೆ ಶ್ರೀರಾಮಚಂದ್ರ, ಭಗವಾನ್ ಶ್ರೀರಾಮಚಂದ್ರ ಗೂಢಾಚಾರ್ಯನ್ ಕಳಿಸ್ತಾ ಇದ್ದ, ಹೋಗಿ ಯಾರಾದ್ರೂ ಏನಾದ್ರು ಮಾತಾಡ್ಕೊಂಡ್ ಬರ್ತಾರೆ ಕೇಳಿಸ್ಕೊಂಬ, ನನ್ನ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡ್ತಾರ, ಯಾಕಂದ್ರೆ ಅವನ್ಗೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ರೆ ಅವ್ನ್ ಮಾಡೋ ಕೆಟ್ಟ ಕೆಲಸಕ್ಕೆ ನಾನು ಹೊಣೆ ಆಗ್ತೀನಿ. ಗಂಡ ಪಾಪ ಮಾಡಿ ತಂದು ಹಾಕ್ತದಾನೆ ದುಡ್ಡು, ಹೆಂಡತಿ ಏನಾದ್ರು ಅಬ್ಜೆಕ್ಷನ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ 1/6 ಪಾಪ ಹೆಂಡತಿ.
ಫಿಕ್ಸ್. ಯಾಕ್ರಿ ನಿಮ್ಗೇನ್ರಿ ಬಂದಿರೋದು ದೊಡ್ಡ ರೋಗ? ಯಾಕೆ ಮೋಸ ಮಾಡಿ ತಂದಾಕ್ತಾ ನಮ್ಮ ಹೊಟ್ಟೆಗೆ ಅಂತ ಕೇಳದೆ ತಂದಿದ್ದೆಲ್ಲ ತಿಂದು ಮುಗಿಸಿದ್ರೆ ಏನಾಯ್ತು, ಅವನ್ ತಂದಿರೋ ಪಾಪದಲ್ಲಿ ನಿಮ್ಗೊಂದು ಭಾಗ ಫಿಕ್ಸ್ ಆಗುತ್ತೆ. ಇವಾಗ ನಮ್ಗೆ ಭಯ ಬರುತ್ತೆ. ಯಾಕೆ ಭಯ ಬರ್ಸ್ತಾ ಇರೋದು? ಇನ್ ಮೇಲಾದ್ರೂ ಸ್ವಲ್ಪ ಮೂತಿ ತೀವ್ರವ್ರಿಗೆ ಬುದ್ಧಿ ಕಲ್ತ್ಕೊಡಿ ಅಂತ ಹೇಳಿಲ್ಲ ಅಂದ್ರೆ ಪಾಪ ಕಟ್ಟಿದ್ರು ಕೃಷ್ಣ ಸ್ವೀಕಾರ ಮಾಡೋದಿಲ್ಲ. ಕೇಳ್ತಾರ ಯಾರಾದ್ರು? ಕೇಳ್ತಾರ? ಹೇಳಿ. ಅದಕ್ಕೆ ಹೇಳೋದು, ಪದೇ ಪದೇ ಹೇಳ್ತಾ ಇರೋದು ಏನಕ್ಕಂದ್ರೆ ನಾವು ಈ ಭೌತಿಕ ಜಗತ್ತಲ್ಲಿ ನಾವು ಮಾಡೋ ಎಲ್ಲ ಕರ್ಮಗಳು ವಿಶುದ್ಧ ಕರ್ಮಗಳು, ವಿಕರ್ಮಗಳು. ಇನ್ನೂ ನಾವು ಶರಣಾಗತಿಗೆ ಬರ್ಲಿಲ್ಲ ಅಂದ್ರೆ ನಮಗ್ ಗೊತ್ತಿಲ್ದೇನೆ ಪಾಪಗಳು ಮಾಡ್ತಾ ಇದೀವಿ. ನಾವು ನೇರವಾಗಿ ಪ್ರತ್ಯಕ್ಷವಾಗಿ ಕಾರಣರಲ್ಲದಿದ್ದರೂ ಕೂಡ ಅವನ ದೆಸೆಯಿಂದ ನಮಗೆ ಪಾಪಗಳು ಬರ್ತಾ ಇದೆ. ಮಗ ತಪ್ಪು ಮಾಡಿದ್ರೆ ಯಾರಿಗೆ ಬರುತ್ತೆ ಪಾಪ? ಅಪ್ಪನಿಗೆ ಬರುತ್ತೆ. ಹೇಳಿದ್ವಲ್ಲ ಮನುಸ್ಮೃತಿಲಿ. ಹೆಂಡತಿ ಪಾಪ ಮಾಡಿದ್ರೆ ಗಂಡನಿಗೆ ಬರುತ್ತೆ, ಮಗ ಪಾಪ ಮಾಡಿದ್ರೆ ಅಪ್ಪನಿಗೆ ಬರುತ್ತೆ. ಓಹ್, ಪ್ರಜೆಗಳು ಪಾಪ ಮಾಡಿದ್ರೆ ರಾಜನಿಗೆ ಬರುತ್ತೆ. ಗೊತ್ತಿಲ್ಲ ಸಾರ್, ನಮ್ದೇನು ತಪ್ಪಿಲ್ಲ ಸಾರ್, ಬಿಟ್ಬಿಡಿ ಸಾರ್ ಅಂದ್ರೆ ಅಲ್ಲಿ ಎಮ್ಮೆ ಬಿಡೋದಿಲ್ಲ. ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಪುರುಷ ಮದರ್ಪಣಂ. ಬಾಯಿ ಮುಚ್ಚಿಕೊಂಡು ನನಗೆ ಅರ್ಪಣೆ ಮಾಡ್ತಾ ಮಾಡು. ಇಲ್ಲ ಅಂದ್ರೆ ಅರ್ಜುನ್ಗೆ ಏನ್ ಹೇಳ್ತೇನೆ ಗೊತ್ತಾ? ನೀನು ಒಂದ್ ವೇಳೆ ಯುದ್ಧ ಮಾಡಿಲ್ಲ ಅಂತ ಇಟ್ಕೋ, ಆಯ್ತಾ? ದುರ್ಯೋಧನ ಏನ್ ಪಾಪ ಮಾಡ್ತಾನೆ ಅಷ್ಟೇ ಪಾಪ ನಿನ್ಗೂ ಬರುತ್ತೆ. ಒಪ್ಕೋತಿಯಾ? ಹೆಂಗೆ? ನಾನು ಯುದ್ಧ ಮಾಡಿಲ್ಲ, ನಾನು ಯುದ್ಧ ಮಾಡಿದ ಸುಮ್ಮನೆ ನಾನು ಕೈ ಕಟ್ಕೊಂಡು ಕೂತಿದ್ದೀನಿ, ನನಗೆ ಯಾಕೆ ಯುದ್ಧ ಪಾಪ ಬರುತ್ತೆ? ಹೌದು, ಅವನು ಮಾಡಬಾರ್ದ ಕರ್ಮ ಮಾಡಿದ್ದಕ್ಕೆ ಪಾಪ ಬರ್ತಾ ಇದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ದುರ್ಯೋಧನಿಗೆ ಮಾಡಬಾರ್ದ ಕೆಲಸ ಮಾಡಿದ್ದಕ್ಕೆ ಪಾಪ ಬರ್ತಾ ಇದೆ, ನಿನ್ಗೆ ಮಾಡ್ಬೇಕಾಗಿರೋ ಕೆಲಸವನ್ನ ಮಾಡದೇ ಇದ್ದಕ್ಕೆ ಪಾಪ ಬರ್ತಾ ಇದೆ. ಏನ್ ಮಾಡ್ಬೇಕು? ಒಬ್ಬನಿಗೆ ಮಾಡ್ಬೇಕಾಗಿರೋ ಕೆಲಸ ಮಾಡದೇ ಇದ್ದಕ್ಕೆ ಪಾಪ, ಇನ್ನೊಬ್ಬನಿಗೆ ಮಾಡ್ಬೇಕಾಗಿರೋ ಕೆಲಸ ಮಾಡದೇ ಇದ್ದಕ್ಕೆ ಪಾಪ. ಅರ್ಜುನ್ ಅಹೋ ಬತಾಮಹ ಪಾಪಂ ಕರ್ತುಂ ವ್ಯವಸ್ಥಿತಾವಯ. ಅದ್ರಲ್ಲಿ ಇದು ಬೇರೆ ಕೊಂಕು ಮಸಾಲೆ ಆಗ್ತದೇನೆ. ಅರ್ಜುನ ಏನ್ ಮಸಾಲೆ ಆಗ್ತದೆ? ಕೃಷ್ಣ ನಾವು ಎಂತ ಪಾಪ ಮಾಡ್ತಾ ಇದೀವಿ, ಅಯ್ಯೋ ಮಾಡಬಾರ್ದು, ಯುದ್ಧ ಮಾಡಬಾರ್ದು ಅಂತ ಕೃಷ್ಣ ಉಪದೇಶ ಮಾಡ್ತಾನೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ ಉತ್ತಿಷ್ಟ ಪರಂತಪ. ಬಾಯಿ ಮುಚ್ಕೊಂಡು ಎದ್ದು ಯುದ್ಧ ಮಾಡು, ಪಾಪ ಬರುತ್ತಿಲ್ಲ ಅಂದ್ರೆ. ಅದಕ್ಕೆ ಹೇಳೋದು, ಕೃಷ್ಣ ನನಗೆ ಏನ್ ಮಾಡ್ತಾ ಇದೀನಿ ಗೊತ್ತಾಗ್ತಾ ಇಲ್ಲ, ನನ್ ಪಾಪಿ, ನನಗೇನು ಗೊತ್ತಿಲ್ಲ, ನನ್ ಚಂಡಾಳ, ನನ್ ಅಯೋಗ್ಯ, ಅಯ್ಯೋ ನನಗೆ ಏನಾದ್ರು ಒಂದು ಕಿಂಚಿತ್ ಗೊತ್ತಿದೆ ಅಂದ್ರೆ ನಿನ್ನ ನಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೆಲ್ಲ ಖಾಲಿ ಆಯ್ತು ಇವಾಗ ನಮ್ಮ ತಲೆಯಲ್ಲಿ. ನಮ್ಗೇನು ಗೊತ್ತಿಲ್ಲ, ನಾವ್ ಮಾಡೋದೆಲ್ಲ ಪಾಪನೇ. ನಮ್ಗೆ ಗೊತ್ತಿರೋದು ಒಂದೇ, ಏನು? ಹರಿನಾಮ. ಅಷ್ಟನ್ ಮಾತ್ರ ತಿಳ್ಕೊಂಡು ಮಿಕ್ಕಿದೆಲ್ಲ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಯಾರ್ ಗೆದ್ರೇನು ಸೋತ್ರೇನು, ಯಾರ್ ಗೆದ್ರೇನು ಯಾರು ಸೋತ್ರೇನು, ಯಾವ MLA ಯಾವ MP ಬಂದು ನಮ್ಮ ಉದ್ಧಾರ ಮಾಡ್ತಾನೆ? ಯಾವನು ಬರೋದಿಲ್ಲ. ಪಾರ್ಟಿ ಮಾಡಕ್ ಶುರು ಮಾಡ್ತಾರೆ, ಇನ್ನು 1 ವರ್ಷ ಪಾರ್ಟಿ, ಬರೀ ಲೂಟಿ. ಗೆದ್ದಾಗ ಪಾರ್ಟಿ, ಅಧಿಕಾರದಲ್ಲಿ ಲೂಟಿ. ಒಂದು ಸಾಸಿವೆ ಕಾಳಷ್ಟು ಕೃಷ್ಣ ಪ್ರಜ್ಞೆ ಇದೆ ಅವನಿಗಾದ್ರು, ರಾಜಕೀಯ ವ್ಯಕ್ತಿಗಳಿಗೆ. ನಾವು ಪಾಪ ಮಾಡಿದ್ರೆ ಅವನಿಗೆ ಹೋಗುತ್ತೆ ಅದು ಅಕೌಂಟ್. ಅದಕ್ಕೆ ಇಂಥವ್ರನ್ನೆಲ್ಲ ಭಗವಂತ ನಾಶ ಮಾಡಕ್ಕೆ ಅಂತಾನೆ ಅವ್ರನ್ನ ರಾಜಕೀಯ ಕಳಿಸ್ತಾನೆ. ಹೋಗು ಮಜಾ ಮಾಡು, ತಗೋ. ಇಲ್ಲಿ 1000 ಜನ ನಿನ್ನ ಹೆಸರು ಹೇಳ್ಕೊಂಡು ಪಾಪ ಮಾಡ್ತಾರಲ್ಲ, ಆ ಪಾಪದಲ್ಲಿ 1/6 ಹಾಕು ಅಕೌಂಟ್ಗೆ ಹಾಕು. ಪ್ರಜೆ ತಪ್ಪು ಮಾಡಿದ್ರೆ ರಾಜನಿಗೆ ದೋಷ ಬರುತ್ತೆ. ಪ್ರಜೆಗಳು ಪುಣ್ಯ ಮಾಡಿದ್ರೆ ರಾಜನಿಗೆ ಹೋಗುತ್ತೆ, ಬ್ಯಾಲೆನ್ಸ್ ಆಗ್ಬಿಡುತ್ತೆ ಈಗ. ಅದಕ್ಕೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಏನಾದ್ರು ಒಂದು ಕಿಂಚಿತ್ ಯಜ್ಞ ಮಾಡ್ತಾರೆ, ಅವನ ರಾಜ್ಯದಲ್ಲಿರುವಂತಹ ರಾಜ ಉದ್ಧಾರ ಆಗ್ತಾ ಇರ್ತಾನೆ. ಕೃಷ್ಣ ಎಷ್ಟು ಕರುಣಾಮಯಿ ನೋಡಿ.
ತಗೊಳ್ಳಿ. ನಿಮ್ಮ ಜಾಗದಲ್ಲಿ ಭಗವದ್ಗೀತೆ ಪ್ರವಚನ ನಡೀತಾ ಇದೆ, ನಿಮ್ ಸ್ಕೂಲ್ ನಲ್ಲಿ ಭಗವದ್ಗೀತೆ ಪ್ರವಚನ ನಡೀತಾ ಇದೆ, ನಿಮ್ಗೆ ಉದ್ಧಾರ ಆಗುತ್ತೆ ನೋಡಿ 1%. ಕೃಷ್ಣ ನಮ್ಮ ಅಕೌಂಟ್ ಇಲ್ಲಿಂದ ತೆಗೆದಲ್ಲಿ ಆಗ್ತಾ ಇರ್ತಾನೆ. ಪರೋಕ್ಷವಾಗಿ ಭಗವಂತನ ಸೇವೆ ಮಾಡಿದ್ರು ಭಗವಂತ ನಮ್ಗೆ ಅನುಗ್ರಹ ಮಾಡ್ತಾನೆ. ಪರೋಕ್ಷವಾಗಿ ಪಾಪ ಮಾಡಿದ್ರು ಕೂಡ ನಮ್ಗೆ ಭಗವಂತ ನಮ್ಮ ಅಕೌಂಟ್ ಆಗ್ತದೆ. ಅದಕ್ಕೆ ನಾವು ಇದನ್ನೆಲ್ಲ ಫಸ್ಟ್ ದೂರ ಹೋಗ್ಬೇಕು. ಇದನ್ನೆಲ್ಲ ಆದಷ್ಟು ನಾವು ದೂರ ಹೋಗ್ಬೇಕು. ಬರೀ ತಿಂದ ಉಂಡ ಮಜಾ ಮಾಡ್ದ ಅದನ್ನ ರಾಮ್ ನಾಮ್ ಸತಿ ಹೇಳ್ಬಿಟ್ಟು ಕಳಿಸ್ಬಿಡ್ತೀವಿ. ಆದ್ರೆ ಆ ಇನ್ನೊಂದು ದೇಹದಲ್ಲಿ ಇರ್ತಾನಲ್ಲ, ಇಲ್ಲಿಂದೆಲ್ಲ ಎಫೆಕ್ಟ್ ಅಲ್ಲಿ ಹೊಡಿತಾ ಇರುತ್ತೆ. ಅಯ್ಯೋ ನಾನು ಏನ್ ಕರ್ಮ ಮಾಡಿದೆ, ನಾನು ಯಾರು ಕೆಟ್ಟದ್ ಮಾಡಿಲ್ವಲ್ಲ, ಅಯ್ಯೋ ನಾನು ಯಾಕೆ ಹಿಂಗಾದೆ, ಅಯ್ಯೋ ನಾನು ಯಾಕೆ ಹಿಂಗಾದೆ, ನನ್ಗೆ ಯಾಕೆ ಈ ತರ ಕಷ್ಟಗಳು, ಇಲ್ಲಿನ ಎಫೆಕ್ಟ್ ಅದು. ಅದಕ್ಕೆ ಕೃಷ್ಣ ಪರಿಪರಿಯಾಗಿ ಹೇಳ್ತಾ ಇದ್ದಾನೆ, ಓ ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಗುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನ ಮಾಡು, ಅದನ್ನ ಕಾಣಿಕೆಯಾಗಿ ನನಗೆ ಅರ್ಪಿಸು. ಅದಕ್ಕೆ ಕೃಷ್ಣ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಬಿಟ್ಟು ನಾವೇನಾದ್ರೂ ಮಾಡಿದ್ವಿ ಬರೆದಿಟ್ಕೋಬೇಕು. ಇಷ್ಟು ಸ್ಟ್ರಾಂಗ್ ಆಗಿ ಡೋಸೇಜ್ ಕೃಷ್ಣ ಕೊಡ್ತಾ ಇದ್ದಾನೆ ಈ ಮೂಲಕ. ಇನ್ನೂ ನಮ್ಗೆ ಎಚ್ಚರಿಕೆ ಬರ್ಲಿಲ್ಲ, ಕೃಷ್ಣ ಭಕ್ತಿ ಮಾಡ್ತಾ ಇಲ್ಲ ನಾವು ಅಂದ್ರೆ ಯಾರು ಕಾಪಾಡಕ್ ಬರೋದು. ಕೃಷ್ಣನು ಹೇಳಿದ್ದು ತಾನೇ ನಾನು ನಿನಗೆ, ನಾನು ಏನಾದ್ರು ಹೇಳಿದ್ ಬಿಟ್ಟಿದ್ದೀನ, ಏನಾದ್ರು ಹೇಳೋದು ಬಿಟ್ಟಿದ್ದೀನ ನಾನು ಅರ್ಜುನ? ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿ ತತ್ಕ್ಷಣು. ಸಮಗ್ರಂ ಎಲ್ಲವನ್ನು ಹೇಳಿದ್ದೀನಿ ನಾನು. ಓ ಸಾರಿ ಅದೊಂದು ಬಿಟ್ಟಿದೆ, ಇಲ್ಲ ಇಲ್ಲ. ಅಸಂಶಯಂ ನೋ ಡೌಟ್, ಸಮಗ್ರಂ ಮಾಂ ಯಥಾ ಜ್ಞಾಸಿ ತತ್ಕ್ಷಣು. ಮಯ್ಯಾಸಕ್ತ ಮನಪಾರ್ಥ ಯೋಗಂ ಇಂಜನ್ ಮದಾಶ್ರಯ. ನನ್ನಲ್ಲಿ ಆಸಕ್ತಿ ಇಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ನನ್ನಲ್ಲಿ ಆಶ್ರಯವನ್ನ ಪಡೆದು ನೀನು ಕರ್ಮವನ್ನ ಮಾಡಬೇಕು. ಇದಿಷ್ಟೇ. ಇನ್ನೊಂದು ಶ್ಲೋಕ ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಶ್ಲೋಕ 28 ಹೇಳ್ತಾನೆ, ಶುಭಾಶುಭ ಫಲೇರೇವಂ ಮೋಕ್ಷಸೇ ಕರ್ಮಬಂಧನೈ ಕರ್ಮಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾ ಉಪೈಷಸಿ. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭ ಅಶುಭ. ಒಂದ್ಸಲ ಯಾರು ಕೇಳಿದ್ರು, ಪಾಪ ಮಾಡಬಾರದು ಪ್ರಭು, ನಾನು ಗೊತ್ತು ಒಪ್ಕೋತೀನಿ, ಪುಣ್ಯ ಮಾಡಬಾರದು ಅಂತ ಹೇಳ್ದಲ್ಲ, ನಾನು ಒಪ್ಕೊಳ್ಳೋದಿಲ್ಲ ಇದನ್ನ. ನೀವು ಒಪ್ಕೊಳ್ಳಿ ಅಂತ ಅಲ್ಲ, ಒಪ್ಕೊಳ್ಳೇಬೇಕೆಲ್ಲರು. ಇಲ್ಲ ನಾನು ಒಪ್ಕೊಳ್ಳೋದಿಲ್ಲ, ಯಾಕೆ ಪುಣ್ಯ ಯಾಕೆ ಮಾಡಬಾರದು ನಾವು, ಶುಭ ಕಾರ್ಯಗಳು ಯಾಕೆ ಮಾಡಬಾರದು ನಾವು? ಇಲ್ಲಿ ಹೇಳ್ದೆ ನೋಡಿ ಕೃಷ್ಣ, ಶುಭಾಶುಭ ಫಲೇರೇವಂ ಮೋಕ್ಷಸೇ ಕರ್ಮ ಬಂಧನೈ. ಕರ್ಮ ಬಂಧನ ಸಿಕ್ಕಾಕೋಬೇಕಂತಿದ್ದೀರಾ, ಮಾಡಿ ಶುಭ ಕಾರ್ಯ ಮಾಡಿ. ಪಾಪ ಮಾಡಬಾರದು ಕೇಳಿದೀನಿ, ಇದ್ಯಾವ್ದಪ್ಪ ಪುಣ್ಯನು ಮಾಡಬಾರದು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಂತ ಯೋಚನೆ ಬರುತ್ತಲ್ವಾ? ಹೌದು, ಪುಣ್ಯನು ಮಾಡಬಾರದು, ಪಾಪ ಮಾಡಬಾರದು. ಓಕೆ, ಹ್ಯಾಂಗಾಯ್ತು ಏನು ಹ್ಯಾಂಗಾಯ್ತು. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭ ಅಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ಕಡೆಗೆ ನನ್ನ ಬಳಿಗೆ ಬರುತ್ತೀಯೇ. ಅದಕ್ಕೆ ಯುಕ್ತ ವೈರಾಗ್ಯವನ್ನೇ ಬೆಳೆಸ್ಕೋಬೇಕು. ಅನಾಸಕ್ತ ವಿಷಯಾನ್ ಯಥಾರ್ಥಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಇದೆ ಅನಾಸಕ್ತಸ್ಯ ವಿಷಯಾನ್ ಯಥಾಹಂ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಭಕ್ತಿರಸಾಮೃತ ಸಿಂಧು. ಏನರ್ಥ? ಇದೊಂದು ಶ್ಲೋಕ ಅರ್ಥ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ. ನಾವು ಹೀಗೆ ಶುಭ ಮತ್ತೆ ಅಶುಭ ಕರ್ಮಗಳನ್ನ ತ್ಯಜಿಸಿ ಅವುಗಳ ಫಲವನ್ನು ತ್ಯಜಿಸಿ ಕರ್ಮ ಬಂಧನದಿಂದ ಮುಕ್ತರಾಗಬೇಕು. ಹಾಗಾದ್ರೆ ಯಾವುದದು?
ಹೇಗೆ ಕರ್ಮವನ್ನ ಬಿಡಿಸ್ಕೋಬೇಕು, ಯಾವುದು ಶುಭ ಕರ್ಮ ಗೊತ್ತಿಲ್ವೇ? ಯಾವುದು ಶುಭಾಶುಭ ಗೊತ್ತಿಲ್ಲ ನಮ್ಗೆ, ಮತ್ತೇನ್ ಮಾಡ್ಬೇಕು? ಓಕೆ, ಸೊ ಈ ಶ್ಲೋಕ ನಾನು ನೆಕ್ಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸ್ಟಾಪ್ ಮಾಡ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಅನ್ಮ್ಯೂಟ್ ಆಗಿದೆ, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.